Hello guys, welcome back to TechEd YouTube channel. Today we are going to discuss about scoring package for the subject project management skill code 20PM01T. First, what do you mean by project? The project is a specific activity with a specific starting point and a specific ending point. So ಯಾವುದೇ ಒಂದು ಪ್ರಾಜೆಕ್ಟ್ ಅಂತ ತಗೊಂಡು ಅದಕ್ಕೆ ಸ್ಪೆಸಿಫಿಕ್ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಎಂಡಿಂಗ್ ಪಾಯಿಂಟ್ ಇರುತ್ತೆ ಅದನ್ನ ನಾವು ಪ್ರಾಜೆಕ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್, ಹೆಲ್ತ್ ಪ್ರಾಜೆಕ್ಟ್, ರೈಲ್ವೆ ಪ್ರಾಜೆಕ್ಟ್. So mention the features or characteristics of project ಅಂತ ಅಂದ್ರೆ it is unique in nature, have definite objective to achieve, have a specific time frame for completion, have definite start and finish, it requires set of resources. Project is developed by dedicated team of workforce. Project has a life cycle reflected by growth, maturity, and decline. Changes is an inherent feature in any project throughout its life. Mention the benefits or advantages in project management ಅಂತಂದ್ರೆ identification of start and end time, improves productivity and quality of work, increase customer satisfaction, encourages competitive advantage, boost bottom line of production activities, early detection of problems. Mention the obstacles or disadvantages in project management ಅಂತಂದ್ರೆ shortage of resources, poor labor productivity, lack of knowledge, project complexities, poor communication in the organization, changes in technology ಅಂತೆಲ್ಲ ಬರಿಬಹುದು. Next, types of project ಅಂತ ಅಂದ್ರೆ so there are three types of projects are there: normal project, crash project, disaster project. Normal project ಅಂತ ಅಂದ್ರೆ ಯಾವುದೇ ಒಂದು ಪ್ರಾಜೆಕ್ಟ್ ತಗೊಂಡ್ರು ನಾರ್ಮಲ್ ಅನ್ಕೊಂಡಿರೋ ಟೈಮು ಅನ್ಕೊಂಡಿರೋ ಕಾಸ್ಟ್ ಅಲ್ಲಿ ಮಾಡಿ ಮುಗಿಸ್ಬೋದು. ಇನ್ನು ಒಂಚೂರು ಜಾಸ್ತಿ ಟೈಮ್ ತಗೊಳುತ್ತೆ ಅಂದ್ರೆ ಒಂಚೂರು ಕಾಸ್ಟ್ ಜಾಸ್ತಿ ಆಗುತ್ತೆ. ಈ ತರ ಚೇಂಜಸ್ ಇರ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕನ್ಸ್ಟ್ರಕ್ಷನ್ ಆಫ್ ಹೌಸ್. ಕ್ರಾಶ್ ಪ್ರಾಜೆಕ್ಟ್ ಅಂತ ಅಂದ್ರೆ ಯಾವ್ದಾದ್ರು ಒಂದು ಅನ್ಕೊಂಡ್ರ ಟೈಮ್ಗಿಂತ ಒಂಚೂರು ಜಾಸ್ತಿ ಎಕ್ಸ್ಟೆನ್ಷನ್ ಆಗುತ್ತೆ. ಸೊ ಅಲ್ಲಿ ಟೈಮು ಮತ್ತೆ ಕಾಸ್ಟ್ ಬಂದ್ಬಿಟ್ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ಹೇಗೆ ಅಂತ ಅಂದ್ರೆ ಅಲ್ಲಿ ಯಾವುದೇ ರೀತಿ ನೀವೇನಾದ್ರೂ ಕಾಸ್ಟ್ ಏನಾದ್ರೂ ಚೇಂಜಸ್ ಮಾಡಕ್ ಹೊರಟ್ರಿ ಅಂತ ಅಂದ್ರೆ ಅಲ್ಲಿ ಚೇಂಜಸ್ ಆಗತ್ತೆ. ಸೊ ನಿಮ್ಗೆ ಟೈಮ್ ಜಾಸ್ತಿ ಬೇಕಾಯ್ತು ಅಂದ್ರೆ ರೇಟ್ ಜಾಸ್ತಿ ಆಗತ್ತೆ. ಇಲ್ಲ ರೇಟು ಸಡನ್ ಆಗಿ ಜಂಪ್ ಆಯ್ತು ಅಂತಂದ್ರೆ ನೀವು ಅದು ಯೋಚನೆ ಮಾಡಿ ಸಾರ್ಟ್ ಔಟ್ ಮಾಡ್ಲಿಕ್ಕೆ ಟೈಮು ಜಾಸ್ತಿ ಹಿಡಿಯುತ್ತೆ. ಈ ತರದ್ದೆಲ್ಲ ಚೇಂಜಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ಅಂದ್ರೆ ಯಾವುದೇ ನ್ಯಾಚುರಲ್ ಕೆಲಾಮಿಟೀಸ್ ಆಗಿದೆ, ಮುಂಚೆ ಆಲ್ರೆಡಿ ಒಂದು ಪ್ರಾಜೆಕ್ಟ್ ಮಾಡಿದೀವಿ, ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಿದೀವಿ, ಇಲ್ಲಾಂದ್ರೆ ಯಾವ್ದೋ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಿದೀವಿ, ರೋಡ್ ಕನ್ಸ್ಟ್ರಕ್ಟ್ ಮಾಡಿದೀವಿ. ಅಲ್ಲಿ ನ್ಯಾಚುರಲ್ ಕೆಲಾಮಿಟೀಸ್ ಇಂದ ಅದೆಲ್ಲ ಕೊಲಾಪ್ಸ್ ಆಗೋಗುತ್ತೆ. ಅಲ್ಲಿ ಮತ್ತೆ ಇನ್ನೊಂದ್ಸಲ ಆ ಪ್ರಾಜೆಕ್ಟ್ ನ ಮತ್ತೆ ಮಾಡ್ತೀವಿ. ಅದನ್ನ ನಾವು ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ಅಂತೀವಿ. ನೆಕ್ಸ್ಟ್ ಕ್ಲೌಡ್ ಟೆಕ್ನಾಲಜಿ ಅಂದ್ರೆ ಏನು? ಇಟ್ ಈಸ್ ಆರ್ಟಿಫಿಷಿಯಲ್ ಸ್ಟೋರೇಜ್ ಸಿಸ್ಟಮ್. ಸೊ ಅಲ್ಲಿ ನಾವು ಬೇಕಾಗಿರುವಂತ ಡೇಟಾಗಳನ್ನ ಅಲ್ಲಿ ಸ್ಟೋರ್ ಮಾಡ್ತೀವಿ. ಬೇಕಾದಾಗ ರಿಟ್ರೈವ್ ಮಾಡ್ಕೋತೀವಿ. ಆ ಸ್ಟೋರಿಂಗ್ ರಿಟ್ರೈವಿಂಗ್ ಪರ್ಪಸ್ಗೆ ಯೂಸ್ ಮಾಡುವಂತ ಒಂದು ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡಿರೋದನ್ನ ನಾವು ಕ್ಲೌಡ್ ಟೆಕ್ನಾಲಜಿ ಅಂತ ಕರಿತೀವಿ. ಆ ಕ್ಲೌಡ್ ಅಲ್ಲಿ ನೀವು ಬೇಕಾಗಿರೋದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಅದನ್ನ ಡೇಟಾಬೇಸ್ ಆಗಿ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಒಂದು ಸಾಫ್ಟ್ವೇರ್ ಆಗು ಯೂಸ್ ಮಾಡ್ಬೋದು. Cloud technology allows users to store, access, and manage data and applications over the internet instead of local computers. ಯಾವ್ದು ಲೋಕಲ್ ಕಂಪ್ಯೂಟರ್ಗಳಲ್ಲಿ ಯೂಸ್ ಮಾಡೋಕ್ಕಿಂತ ಇಂಟರ್ನೆಟ್ ಮುಖಾಂತರ ನಾವು ಯೂಸ್ ಮಾಡ್ಕೋಬಹುದು. ಇದನ್ನ ನಾವು ಕ್ಲೌಡ್ ಟೆಕ್ನಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಕ್ಲೌಡ್ ಟೆಕ್ನಾಲಜಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ನೀವು ಡೇಟಾ ಸ್ಟೋರೇಜ್, ಡಿಸಾಸ್ಟರ್ ರಿಕವರಿ, ಸಾಫ್ಟ್ವೇರ್ ಆಸ್ ಎ ಸರ್ವಿಸ್, ಕೊಲಾಬರೇಷನ್ ಟೂಲ್ಸ್, ಡೇಟಾ ಅನಾಲಿಟಿಕ್ಸ್, ಸ್ಕೇಲೆಬಲ್ ಇನ್ಫ್ರಾಸ್ಟ್ರಕ್ಚರ್, ರಿಮೋಟ್ ವರ್ಕ್ ಎನಾಬಲ್ಮೆಂಟ್, ಈ ತರ ಪಾಯಿಂಟ್ಸ್ ಗಳು ಬರ್ಬಿಟ್ಟು ಇದನ್ನ ಎಕ್ಸ್ಪ್ಲನೇಷನ್ ಅಥವಾ ಎಕ್ಸ್ಪಾನ್ಷನ್ ಬರೀಬಹುದು. ಈ ರೀತಿ ಬರೋದ್ರಿಂದ ನಿಮಗೆ ಫುಲ್ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರುತ್ತೆ ಮೆನ್ಷನ್ ಅಪ್ಲಿಕೇಶನ್ಸ್ ಆಫ್ ಕ್ಲೌಡ್ ಟೆಕ್ನಾಲಜಿ ಅಂತ ಕೇಳಿದಾಗ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಅಂದ್ರೆ ಏನು? ನೀವು ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡುವಂತ ಫಿಸಿಕಲ್ ಆಬ್ಜೆಕ್ಟಿವ್ಸ್ ಗೆ ಒಂಚೂರು ಇಂಟರ್ನೆಟ್ ಕನೆಕ್ಷನ್ ಕೊಟ್ಬಿಟ್ಟು ಅದನ್ನ ಇನ್ನೂ ಸ್ವಲ್ಪ ಸ್ಮಾರ್ಟ್ ಆಗಿ ಯೂಸ್ ಮಾಡ್ತೀವಿ. ಅದನ್ನ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ದ process ಆಫ್ ಕನೆಕ್ಟಿಂಗ್ ಎವ್ರಿಡೇ ಫಿಸಿಕಲ್ ಆಬ್ಜೆಕ್ಟ್ಸ್ ಟು ದ ಇಂಟರ್ನೆಟ್ ಫ್ರಮ್ ಕಾಮನ್ ಹೌಸ್ ಹೋಲ್ಡ್ ಆಬ್ಜೆಕ್ಟ್ಸ್ ಲೈಕ್ light bulbs to healthcare assets like medical devices to wearable smart devices and even smart cities. ಸೊ ಯಾವುದೇ ಒಂದು ಆಬ್ಜೆಕ್ಟ್ಸ್ ನಾವು ಇಂಟರ್ನೆಟ್ ಕನೆಕ್ಷನ್ಸ್ ಮತ್ತೆ ಸಪ್ಲೈ ಕೊಟ್ಬಿಟ್ಟು ಆ ಒಂದು ವರ್ಕ್ ಏನಿರುತ್ತೆ ನಾರ್ಮಲ್ ವರ್ಕ್ ಸ್ಮಾರ್ಟ್ ವರ್ಕ್ ಕನ್ವರ್ಟ್ ಮಾಡ್ತೀವಿ. ಇದನ್ನ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಅಪ್ಲಿಕೇಶನ್ಸ್ ಆಫ್ ಐಒಟಿ ಅಂದ್ರೆ ಸ್ಮಾರ್ಟ್ ಹೋಮ್. ಸೊ ಮನೆಯಲ್ಲಿ ಏನೇನ್ ಯೂಸ್ ಮಾಡ್ತೀವಿ? ಆಟೋಮೇಟ್ ಅಪ್ಲೈನ್ಸಸ್, ಲೈಟಿಂಗು, ಸೆಕ್ಯೂರಿಟಿ ಪರ್ಪಸ್ಗೆ, ಎನರ್ಜಿ ಯೂಸೇಜ್ಗೆ, ಇಂಥ ಕಡೆ ಎಲ್ಲ ನಾವು ಐಒಟಿ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಮಾರ್ಟ್ ಸಿಟಿ ಅಂತ ಬಂದ್ರೆ ಇಂಪ್ರೂವ್ ಟ್ರಾಫಿಕ್. ಸೊ ಟ್ರಾಫಿಕ್ ಎಲ್ಲ ಬೇಗ ಬೇಗ ಕ್ಲಿಯರ್ ಆಗ್ಲಿಕ್ಕೆ ಆ ತರದಕ್ಕೆಲ್ಲ ಯೂಸ್ ಮಾಡ್ತೀವಿ. ಲೈಟಿಂಗು, ವೇಸ್ಟ್ ಅಂಡ್ ಪಬ್ಲಿಕ್ ಸೇಫ್ಟಿ ವಿತ್ ಡೇಟಾ. ಸೊ ಈ ಒಂದು ಪರ್ಪಸ್ ಗಳಲ್ಲೆಲ್ಲ ನಾವು ಐಒಟಿ ನ ಯೂಸ್ ಮಾಡ್ತೀವಿ.
ಹೆಲ್ತ್ ಕೇರ್ ಮಾನಿಟರಿಂಗ್ ಅಂತ ಅಂದ್ರೆ ನೀವು ನೋಡಿರ್ಬೋದು. ಹೆಲ್ತ್ ಕೇರ್ ಚೆಕಪ್ ಮಾಡ್ಲಿಕ್ಕೆ ಈಗೆಲ್ಲಾರು ಸ್ಮಾರ್ಟ್ ವಾಚಸ್ ಯೂಸ್ ಮಾಡ್ತಾರೆ. ಟ್ರ್ಯಾಕ್ ಹೆಲ್ತ್ ರಿಮೋಟ್ಲಿ ವಯಾ ವೇರಿಯಬಲ್ಸ್ ಅಂಡ್ ಕನೆಕ್ಟೆಡ್ ಮೆಡಿಕಲ್ ಡಿವೈಸಸ್. ಈ ಒಂದು ಮುಖಾಂತರ ನಾವು ಹೆಲ್ತ್ ಕೇರ್‌ನ ಮಾನಿಟರ್ ಮಾಡ್ಬೋದು. ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂತಂದ್ರೆ ಬೆಸ್ಟ್ ಎಕ್ಸಾಂಪಲ್ ಇಸ್ ರೋಬೋಟ್ಸ್. ಸೊ ರೋಬೋಟ್ಸ್‌ಗೆಲ್ಲ ಕೆಲಸ ಹೇಳಿರ್ತೀವಿ ಅದು ಆಟೋಮ್ಯಾಟಿಕ್ಲಿ ಮಾಡ್ತಾ ಇರುತ್ತೆ. ಆಟೋಮೇಷನ್ ಪ್ರೊಸೆಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂದ್ರೆ ನೀವು ಗೊಬ್ಬರ ಹಾಕಬೇಕು ಇಲ್ಲ ಪೆಸ್ಟಿಸೈಡ್ ಹಾಕಬೇಕು ಅಂದ್ರೆ ಡ್ರೋನ್ ಮುಖಾಂತರ ಹಾಕೋದು. ಅದೆಲ್ಲ ಐಒಟಿ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ನೆಕ್ಸ್ಟ್ ಸ್ಮಾರ್ಟ್ ಟ್ರಾನ್ಸ್ಪೋರ್ಟೇಷನ್ ನೀಟಾಗಿ GPS ಎಲ್ಲ ಟ್ರ್ಯಾಕ್ ಮಾಡೋದಾಗಿರ್ಬೋದು ಅಥವಾ ಟ್ರಾಫಿಕ್ ಕಂಟ್ರೋಲ್ ಮಾಡೋದಾಗಿರ್ಬೋದು ಇಲ್ಲಾಂದ್ರೆ ಡ್ರೈವರ್ ಲೆಸ್ ಕಾರು ಇದೆಲ್ಲ ಬಂದ್ಬಿಟ್ಟು ಸ್ಮಾರ್ಟ್ ಟ್ರಾನ್ಸ್ಪೋರ್ಟೇಷನ್ಗೆ ಎಕ್ಸಾಂಪಲ್ಸ್. ನೆಕ್ಸ್ಟ್ ಎನರ್ಜಿ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಕಂಟ್ರೋಲ್ ಎನರ್ಜಿ ಕನ್ಸಂಪ್ಷನ್ ಥ್ರೂ ಔಟ್ ದ ಸ್ಮಾರ್ಟ್ ಮೀಟರ್ಸ್ ಅಂಡ್ ಕನೆಕ್ಟೆಡ್ ಡಿವೈಸಸ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಮೈನ್ ಡಿಫ್ರೆನ್ಸಸ್ ಬಿಟ್ವೀನ್ ಕೇಳ್ತಾರೆ. ಫಸ್ಟ್ ಡಿಫರೆನ್ಸ್ ಬಿಟ್ವೀನ್ ಪ್ರಾಜೆಕ್ಟ್ ಆಪರೇಷನ್, ಡಿಫರೆನ್ಸ್ ಬಿಟ್ವೀನ್ AR ಅಂಡ್ VR ಅಂದ್ರೆ ಆಗುಮೆಂಟೆಡ್ ರಿಯಾಲಿಟಿ ಅಂಡ್ ವರ್ಚುವಲ್ ರಿಯಾಲಿಟಿ. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ CPM ಅಂಡ್ PERT. ಈ ಮೂರು ತುಂಬಾ ಇಂಪಾರ್ಟೆಂಟ್ ಡಿಫರೆನ್ಸಸ್. ಯಾವ್ದು ಕೇಳ್ತಾರೆ ಗೊತ್ತಿಲ್ಲ, ಬಟ್ ಮೂರು ಓದ್ಕೊಳ್ಳಿ. ಸೊ ಡಿಫರೆನ್ಸ್ ಬಿಟ್ವೀನ್ ಪ್ರಾಜೆಕ್ಟ್ ಅಂಡ್ ಆಪರೇಷನ್ ಅಂತ ಅಂದ್ರೆ ಪ್ರಾಜೆಕ್ಟ್ ಅಂತಂದ್ರೆ ಇಟ್ ಇಸ್ ಎ ಟೆಂಪರರಿ, ಆಪರೇಷನ್ ಅಂದ್ರೆ ಇಟ್ ಇಸ್ ರಿಪಿಟೇಟಿವ್. ಸೆಕೆಂಡ್ ಪಾಯಿಂಟ್, ಇಟ್ ಈಸ್ ಯೂನಿಕ್ ಇನ್ ನೇಚರ್, ಹಿಯರ್ ಇಟ್ ಈಸ್ ಕಂಟಿನ್ಯೂಸ್ ಸೈಕಲ್. ಥರ್ಡ್ ಪಾಯಿಂಟ್ ಅಂದ್ರೆ ಡೆವಲಪಿಂಗ್ ಎ ನ್ಯೂ ಸಿಸ್ಟಮ್, ಹಿಯರ್ ಸಿಸ್ಟಮ್ ಆಲ್ರೆಡಿ ಎಕ್ಸಿಸ್ಟ್, ಮೇಂಟೈನಿಂಗ್ ಅಂಡ್ ಸಸ್ಟೈನಿಂಗ್. ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಇನ್ಪುಟ್ಸ್ ಅಂಡ್ ಔಟ್ಪುಟ್ಸ್, ಎಕ್ಸ್ಪೆಕ್ಟೆಡ್ ಇನ್ಪುಟ್ಸ್ ಅಂಡ್ ಔಟ್ಪುಟ್ಸ್. ಫಿಫ್ತ್ ಪಾಯಿಂಟ್ ಏನಿರುತ್ತೆ, ಪರ್ಫಾರ್ಮೆನ್ಸ್, ಕಾಸ್ಟ್, ಟೈಮ್ ಆರ್ ಅನ್ಸರ್ಟೈನ್. ಇಲ್ಲಿ ಯಾವುದು ನಮಗೆ ಗೊತ್ತಿರಲ್ಲ. ಹಿಯರ್ ಪರ್ಫಾರ್ಮೆನ್ಸ್, ಕಾಸ್ಟ್, ಟೈಮ್ ಆರ್ ಸರ್ಟೈನ್. ಎಲ್ಲಾನು ನಮಗೆ ಗೊತ್ತಿರುತ್ತೆ, ಪ್ರತಿಯೊಂದು ಲಿಮಿಟ್ಸ್ ನಮಗೆ ಗೊತ್ತಿರುತ್ತೆ ಅಂತ. ನೆಕ್ಸ್ಟ್ ಆಗುಮೆಂಟೆಡ್ ರಿಯಾಲಿಟಿ ಅಂಡ್ ವರ್ಚುವಲ್ ರಿಯಾಲಿಟಿ. ಸೊ ಇದ್ರದ್ದು ಮೇನ್ ಡಿಫ್ರೆನ್ಸ್ ಏನಪ್ಪಾ ಅಂತ ಅಂದ್ರೆ ಆಗುಮೆಂಟೆಡ್ ರಿಯಾಲಿಟಿ ಅಂದ್ರೆ ಅದು ಬಂದ್ಬಿಟ್ಟು ರಿಯಲ್ ವರ್ಲ್ಡ್ ಮತ್ತೆ ಇಮ್ಯಾಜಿನರಿ ವರ್ಲ್ಡ್ ಎರಡು ಕಾಂಬಿನೇಷನ್ ನಾವು ಆಗುಮೆಂಟೆಡ್ ರಿಯಾಲಿಟಿ ಅಂತ ಕರಿತೀವಿ. ವರ್ಚುವಲ್ ರಿಯಾಲಿಟಿ ಅಂದ್ರೆ ಕಂಪ್ಲೀಟ್ಲಿ ಇಮ್ಯಾಜಿನರಿ ವರ್ಲ್ಡ್ ಅಥವಾ ವರ್ಚುವಲ್ ವರ್ಲ್ಡ್, ಇದನ್ನ ನಾವು ವರ್ಚುವಲ್ ರಿಯಾಲಿಟಿ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಡಿಫರೆನ್ಸ್ ಬಂದ್ಬಿಟ್ಟು ಯೂಸರ್ ಎಕ್ಸ್ಪೀರಿಯನ್ಸ್ ಇಸ್ ಪಾರ್ಷಿಯಲಿ ಇಮ್ಮರ್ಸ್ಡ್, ಹಿಯರ್ ಕಂಪ್ಲೀಟ್ ಸೆನ್ಸ್ ಆಫ್ ಇಮ್ಮರ್ಷನ್. ನೆಕ್ಸ್ಟ್ ಕ್ಯಾಮರಾ ಎನೇಬಲ್ಡ್ ಡಿವೈಸಸ್ ಆರ್ ಯೂಸ್ಡ್, ಸ್ಪೆಷಲ್ ಹಾರ್ಡ್ವೇರ್ ಎಕ್ವಿಪ್ಮೆಂಟ್ ಈಸ್ ರಿಕ್ವೈರ್ಡ್. ನೆಕ್ಸ್ಟ್ ಪಾಯಿಂಟ್, ಲೇಟೆಸ್ಟ್ ವರ್ಷನ್ ಆಫ್ ಕಾಮನ್ ಆಪರೇಟಿಂಗ್ ಸಿಸ್ಟಮ್ಸ್ ಆರ್ ಗುಡ್ ಎನಫ್, ಸ್ಪೆಷಲ್ ಸಾಫ್ಟ್ವೇರ್ ಈಸ್ ರಿಕ್ವೈರ್ಡ್. ನೆಕ್ಸ್ಟ್ ಇನಿಷಿಯಲ್ ಕಾಸ್ಟ್ ಈಸ್ ಲೋಯರ್, ಇನಿಷಿಯಲ್ ಕಾಸ್ಟ್ ಈಸ್ ಹೈಯರ್. ಇದು ಸಿಂಪಲ್ ಆಗಿ ಬರೆದ್ರು ಸಾಕು. ನೆಕ್ಸ್ಟ್ ಮೆನ್ಷನ್ ದ ಡಿಫರೆನ್ಸ್ ಬಿಟ್ವೀನ್ PERT ಅಂಡ್ CPM. ಸೊ ಇದ್ರದ್ದು ಮೇನ್ ಡಿಫರೆನ್ಸ್ ಬರೀರಿ ಅಂತ ಅಂದ್ರೆ ಅವ್ರು ಏನಾದ್ರು ಶಾರ್ಟ್ ಫಾರ್ಮ್ ಅಲ್ಲಿ ಕೊಟ್ಟಿದ್ರು ಅಂದ್ರೆ ಅಬ್ರಿವೇಷನ್ ಒಂದ್ ಪಾಯಿಂಟ್ ಆಗಿ ಕನ್ವರ್ಟ್ ಮಾಡ್ಬೋದು ನೀವು. ಇಟ್ ಸ್ಟ್ಯಾಂಡ್ಸ್ ಫಾರ್ ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್ ಅಂತ ಒಂದ್ ಪಾಯಿಂಟ್ ಬರೀಬಹುದು. ಈ ಕಡೆ CPM ಗೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಕ್ರಿಟಿಕಲ್ ಪಾತ್ ಮೆಥಡ್ ಅಂತ ಒಂದ್ ಪಾಯಿಂಟ್ ಬರೀಬಹುದು. ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಅಪ್ರೋಪ್ರಿಯೇಟ್ ವೇರ್ ಟೈಮ್ ಎಸ್ಟಿಮೇಟ್ಸ್ ಆರ್ ಅನ್ಸರ್ಟನ್ ಅಂಡ್ ಆಕ್ಟಿವಿಟೀಸ್. CPM ಅಲ್ಲಿ ಆದ್ರೆ it is good when time estimates are found with certainty. Next, moving on to the third point, it is concerned with events which are the beginning or ending points of operation. It is concerned with activities. It is next point, it is suitable for non-repetitive projects. There, it is suitable for repetitive projects. Moving on to the next point, PERT is not concerned with relationship between time and cost, but CPM is established a relationship between time and cost. Moving on to the next point, it is probabilistic in nature. Here it is deterministic in nature. Next point, it can be applied only for big projects, but in the case of CPM, it can be applied for both big and small projects. Moving on to the next concept, types of project team. So ನಿಮಗೆ ಮೆನ್ಷನ್ ದ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ ಅಂಡ್ ಎಕ್ಸ್ಪ್ಲೈನ್ ಎನಿ ಒನ್ ಅಂತನಾದ್ರೂ ಕೇಳ್ಬೋದು. ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ದಿಸ್ ಪ್ರಾಜೆಕ್ಟ್ ಟೀಮ್ ಅಂತನಾದ್ರೂ ಕೇಳ್ಬೋದು. ಫಸ್ಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ ಅಂದ್ರೆ ಏನೇನಿದೆ? ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ ಅಲ್ಲಿ ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್, ಕೋರ್ ಪ್ರಾಜೆಕ್ಟ್ ಟೀಮ್, ಫುಲ್ ಪ್ರಾಜೆಕ್ಟ್ ಟೀಮ್, ಪ್ರಾಜೆಕ್ಟ್ ಅಡ್ವೈಸರ್, ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ ಅಂಡ್ ಪ್ರಾಜೆಕ್ಟ್ ಫೆಸಿಲಿಟೇಟರ್. ಸೊ ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಅಂತ ಅಂದ್ರೆ ಏನು? ನಿಮ್ಗೆ ಏನೋ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿರ್ತೀರಾ, ಬಟ್ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಐಡಿಯಾಸ್ ಕೊಡೋದು, ಬೇಸಿಕ್ ಆಗಿ ಏನ್ ಮಾಡ್ಬೇಕು ಅಥವಾ ನೀವ್ ಏನ್ ಸ್ಟಾರ್ಟ್ ಮಾಡ್ಬೇಕು ಅಂತ ನಿಮ್ಗೆ ಒಂದು ಐಡಿಯಾ ಕೊಡ್ತಾರೆ, ಅಥವಾ ಟ್ರೆಂಡಿಂಗ್ ಏನ್ ಮಾಡ್ಬೇಕು ಈ ತರದೊಂದು ಬೇಸಿಕ್ ಐಡಿಯಾಸ್ ಕೊಡ್ತಾರಲ್ವಾ, ಅವ್ರನ್ನ ನಾವು ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಅಂತ ಕರಿತೀವಿ. ಕೋರ್ ಪ್ರಾಜೆಕ್ಟ್ ಟೀಮ್ ಅಂತ ಅಂದ್ರೆ ನೀವ್ ಏನ್ ಇನಿಷಿಯಲ್ ಆಗಿ ಐಡಿಯಾ ಎಲ್ಲ ಇಟ್ಕೊಂಡಿರ್ತೀರಾ ಆ ಒಂದು ಬೇಸಿಸ್ ಮೇಲೆ ನಿಮ್ಗೆ ಆಕ್ಚುಲ್ ಆಗಿ ವರ್ಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಅಲ್ಲಿ ಏನ್ ನಡೆಯುತ್ತೆ? ಸೊ ನೀವು ಕೋರ್ ಅಂತ ಅಂದ್ರೇನು, ನಿಮ್ಮ ಪ್ರಾಪರ್ ಡೊಮೈನ್ ಏನಿದೆ ಆ ಒಂದು ಬೇಸಿಸ್ ಮೇಲೆ ವರ್ಕ್ ಮಾಡೋದು, ಇದನ್ನ ನಾವು ಕೋರ್ ಪ್ರಾಜೆಕ್ಟ್ ಟೀಮ್ ಅಂತ ಕರಿತೀವಿ. ನೆಕ್ಸ್ಟ್ ಫುಲ್ ಪ್ರಾಜೆಕ್ಟ್ ಟೀಮ್ ಅಂತ ಅಂದ್ರೆ ಏನು? ಕಂಪ್ಲೀಟ್ ಆಗಿ ನೀವ್ ಏನ್ ಡಿಸೈನ್ ಪ್ಲಾನಿಂಗ್ ಎಲ್ಲ ಮಾಡಿರ್ತೀರಲ್ವಾ, ಅದ್ರ ಮೇಲೆ ಕಂಪ್ಲೀಟ್ ಆಗಿ ಡಿಸೈನ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಿ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ಕೊಂಡು
ಹಂಗೆ ಜೊತೆಗೆ ಮಾನಿಟರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ನಾವು ಫುಲ್ ಪ್ರಾಜೆಕ್ಟ್ ಟೀಮ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ ಅಡ್ವೈಸರ್ಸ್ ಅಂದ್ರೆ ಏನು? ಅವ್ರಿಗೊಂದ್ ಸ್ವಲ್ಪ ವರ್ಕಲ್ಲಿ ಎಕ್ಸ್‌ಪೀರಿಯನ್ಸ್ ಇರುತ್ತೆ. ಅವ್ರೇನ್ ಮಾಡ್ತಿರ್ತಾರೆ, ಪ್ರಾಜೆಕ್ಟ್ ಅಲ್ಲಿ ಏನ್ ಮಾಡಿದ್ರೆ ಸರಿ ಇರುತ್ತೆ, ಏನ್ ಮಾಡಿದ್ರೆ ತಪ್ಪಾಗತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಕೂತ್ಕೊಂಡು ಅಡ್ವೈಸ್ ಮಾಡ್ತಿರ್ತಾರೆ. ಅಥವಾ ಅದೊಂದು ಕಮಿಟಿ ಇರುತ್ತೆ, ಅಥವಾ ಅದೊಂದು ಗ್ರೂಪ್ ಆಫ್ ಪೀಪಲ್ಸ್ ಇರ್ತಾರೆ. ಸೊ ಅವರು ಬಂದ್ಬಿಟ್ಟು ಸೀನಿಯರ್ ಪೀಪಲ್, ಸೀನಿಯಾರಿಟಿ ವೈಸ್ ಅವ್ರೇನ್ ಮಾಡ್ತಾರೆ, ನಿಮ್ಗೆ ಏನ್ ಮಾಡಿದ್ರೆ ತಪ್ಪಾಗುತ್ತೆ, ಏನ್ ಮಾಡಿದ್ರೆ ಸರಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಡ್ವೈಸ್ ಮಾಡ್ತಿರ್ತಾರೆ, ಇಲ್ಲ ಗೈಡ್‌ಲೈನ್ಸ್ ಕೊಡ್ತಿರ್ತಾರೆ. ಈ ತರದ್ದೆಲ್ಲ ಇರುತ್ತೆ. Next concept is project stakeholders. Project stakeholders andre they are the individuals or group who special interest in the natural resources of the project area. ಸೊ ಪ್ರಾಜೆಕ್ಟ್ ಏರಿಯಾ ಮೇಲೆ ಅಥವಾ ಇದ್ರ ಮೇಲೆ ನ್ಯಾಚುರಲ್ ರಿಸೋರ್ಸಸ್ ಆದಷ್ಟು ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೈಲೈಟ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಪ್ರಾಜೆಕ್ಟ್ ಫೆಸಿಲಿಟೇಟರ್ಸ್ ಅಂತ ಅಂದ್ರೆ ನೀವು ಪ್ಲಾನಿಂಗ್ ಎಲ್ಲ ಮಾಡಿರ್ತೀರಾ, ನಿಮ್ಗೆ ಏನೇನ್ ಐಟಮ್ಸ್ ಬೇಕು ಅಥವಾ ಯಾವ್ದೇ ರೀತಿ ಫೆಸಿಲಿಟೀಸ್ ಬೇಕು ಅದೆಲ್ಲಾನು ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತಾರೆ. ಅವ್ರನ್ನ ನಾವು ಪ್ರಾಜೆಕ್ಟ್ ಫೆಸಿಲಿಟೇಟರ್ಸ್ ಅಂತ ಕರಿತೀವಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅಂದ್ರೆ ಏನು? ಇಟ್ ಈಸ್ ಗವರ್ನಿಂಗ್ ಡಾಕ್ಯುಮೆಂಟ್ ದಟ್ ಎಸ್ಟಾಬ್ಲಿಷಸ್ ದ ಮೀನ್ಸ್ ಟು ಎಕ್ಸಿಕ್ಯೂಟ್, ಮಾನಿಟರ್ ಅಂಡ್ ಕಂಟ್ರೋಲ್ ಪ್ರಾಜೆಕ್ಟ್. ಸೊ ಈ ಒಂದು ಎಕ್ಸಿಕ್ಯೂಷನ್ ಪ್ಲಾನ್ ಅಲ್ಲಿ 4 ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಇಸ್ ಕಾಂಟ್ರಾಕ್ಟಿಂಗ್ ಪ್ಲಾನ್, ಸೆಕೆಂಡ್ ಒನ್ ಇಸ್ ವರ್ಕ್ ಪ್ಯಾಕಿಂಗ್ ಪ್ಲಾನ್, ಥರ್ಡ್ ಒನ್ ಇಸ್ ಆರ್ಗನೈಸೇಷನ್ ಪ್ಲಾನ್, ಫೋರ್ತ್ ಒನ್ ಇಸ್ ಸಿಸ್ಟಮ್ ಅಂಡ್ ಪ್ರೊಸೀಜರ್ ಪ್ಲಾನ್. ಸೊ ಕಾಂಟ್ರಾಕ್ಟಿಂಗ್ ಪ್ಲಾನ್ ಅಂತ ಅಂದ್ರೆ ಏನು? ನೀವ್ ಯಾರಿಗೆ ಕಾಂಟ್ರಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಎಕ್ಸಿಕ್ಯೂಷನ್ ಮಾಡುವಾಗ ನಮ್ಗೆ ಎಲ್ಲಾ ಕೆಲಸ ಮಾಡಕ್ಕಾಗಲ್ಲ. ಸೊ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಯಾರಿಗಾದ್ರೂ ಕಾಂಟ್ರಾಕ್ಟ್ ಕೊಡ್ತೀವಿ. ನೆಕ್ಸ್ಟ್ ವರ್ಕ್ ಪ್ಯಾಕಿಂಗ್ ಪ್ಲಾನ್ ಅಂತ ಅಂದ್ರೆ ಏನು? ಎಲ್ಲಾ ನೀಟಾಗಿ ವರ್ಕ್ ನ ಡಿವೈಡ್ ಮಾಡ್ಕೊಂಡು ಈಕ್ವಲ್ ಆಗಿ ಯಾರ್ಯಾರು ಏನೇನ್ ಮಾಡ್ಬೇಕು, ಯಾರ್ಯಾರು ಏನೇನ್ ಟಾಸ್ಕ್ ಅಸೈನ್ ಕೊಟ್ಟಿರ್ತಾರೆ ಅವರೆಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ. ಇದನ್ನ ನಾವು ವರ್ಕ್ ಪ್ಯಾಕಿಂಗ್ ಪ್ಲಾನ್ ಅಂತ ಕರಿತೀವಿ. ಆರ್ಗನೈಸೇಷನ್ ಪ್ಲಾನ್ ಅಂತ ಅಂದ್ರೆ, ಸೊ ಒಂದು ಆರ್ಗನೈಸರ್ ಅಥವಾ ಗ್ರೂಪ್ ಅವ್ರ ಕಮಿಟಿ ಇದೆ ಅಂತ ಅಂದ್ರೆ ಅವರು ಮಾಡ್ಬೇಕು. ಸೊ ಆ ಒಂದು ಕಮಿಟಿಯಲ್ಲಿ ಎಲ್ರಿಗೆ ಏನೇನ್ ಅಸೈನ್ ಆಗಿದೆ ಅವರೆಲ್ಲ ಮಾಡ್ತಾ ಬರ್ತಾರೆ ಕೆಲಸಗಳನ್ನ. ನೆಕ್ಸ್ಟ್ ಸಿಸ್ಟಮ್ ಅಂಡ್ ಪ್ರೊಸೀಜರ್ ಪ್ಲಾನ್ ಅಂತ ಅಂದ್ರೆ ಏನಾಗತ್ತೆ, ಏನೇನ್ ಮ್ಯಾನೇಜ್ಮೆಂಟ್‌ಗಳಿರ್ತವೆ ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಬರೋದು. ಲೈಕ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟು, ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟು, ಟೈಮ್ ಮ್ಯಾನೇಜ್ಮೆಂಟು, ಕಾಸ್ಟ್ ಮ್ಯಾನೇಜ್ಮೆಂಟು, ಫಂಡ್ ಮ್ಯಾನೇಜ್ಮೆಂಟ್, ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಈ ತರದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಪ್ರಾಜೆಕ್ಟ್ ಡೈರಿ. ಸೊ ಪ್ರಾಜೆಕ್ಟ್ ಡೈರಿ ರಿಲೇಟೆಡ್ ಆಗಿ ಏನೇ ಕ್ವಶನ್ಸ್ ಕೇಳಿದ್ರು ಎಕ್ಸ್‌ಪ್ಲೇನ್ ಪ್ರಾಜೆಕ್ಟ್ ಡೈರಿ ಅಂತ ಕೇಳ್ಬೋದು. ಇಲ್ಲಾಂದ್ರೆ ಎಕ್ಸ್‌ಪ್ಲೇನ್ ಪ್ರಾಜೆಕ್ಟ್ ಕಮ್ಯುನಿಕೇಶನ್, ಎಕ್ಸ್‌ಪ್ಲೇನ್ ಪ್ರಾಜೆಕ್ಟ್ ಡೈರೆಕ್ಷನ್, ಎಕ್ಸ್‌ಪ್ಲೇನ್ ಪ್ರಾಜೆಕ್ಟ್ ಕೋಆರ್ಡಿನೇಷನ್ ಅಂತ ಕೇಳ್ಬೋದು. ಫಸ್ಟ್ ಪ್ರಾಜೆಕ್ಟ್ ಡೈರಿ ಅಂತ ಅಂದ್ರೇನು? ಡೈರಿ ಅಂತಾನೆ ನೀವು ಡೇ ಟು ಡೇ ಮೀಟಿಂಗ್ ಅಲ್ಲಿ ಡೈಲಿ ಮೀಟಿಂಗ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಏನಾದ್ರು ಇಂಪಾರ್ಟೆಂಟ್ ಟಾಕ್ ಏನೋ ಟೀಮ್ ಲೀಡರ್ ಜೊತೆನೋ ಅಥವಾ ಟೀಮ್ ಮ್ಯಾನೇಜರ್ ಜೊತೆ ಏನಾದ್ರು ಟಾಕ್ ನಡೀತಾರೆ ಅಂದ್ರೆ ಡೈರಿಯಲ್ಲಿ ಏನ್ ಮಾಡ್ತೀರಾ, ನೀವು ಏನೇನ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅದನ್ನೆಲ್ಲ ಬರ್ಕೋಬೇಕಾಗತ್ತೆ. ಆಸ್ ಎ ಟೀಮ್ ಲೀಡರ್ ಆಗಿ ಮ್ಯಾನೇಜರ್ ಜೊತೆನೋ ಅಥವಾ ಕ್ಲೈಂಟ್ ಜೊತೆನೋ ಪ್ರತಿ ಸಲ ಮೀಟಿಂಗ್ ಮಾಡುವಾಗ್ಲೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ನೀವು ಬರ್ಕೋತಾ ಹೋಗ್ತೀರಾ. ಆ ಪಾಯಿಂಟ್ಸ್ ಗಳೆಲ್ಲ ಏನಾಗುತ್ತೆ, ಇವಾಗ ನಾವು ಎಷ್ಟೇ ಹೇಳಿದ್ರು ಒಂದು 2 ಟೈಮ್ಸ್ ನೆನಪಿರ್ಬೋದು ಅಷ್ಟೇ. ಅಬ್ಬಬ್ಬಾನು 2 ದಿನ ನೆನಪಿರುತ್ತೆ, ಅದಾದ್ಮೇಲಿಂದ ನೆನಪಿರಲ್ಲ. ಸೊ ಆ ಪಾಯಿಂಟ್ಸ್ ಎಲ್ಲ ಬರ್ಕೊಂಡ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡುವಾಗ ಅದನ್ನ ಆ ಒಂದು ಪಾಯಿಂಟ್ಸ್ ಎಲ್ಲ ಬರ್ಕೊಂಡಿರ್ತೀವ, ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡುವಾಗ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಹಾಗಾಗಿ ಡೈರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಜೆಕ್ಟ್ ಡೈರಿ ಯು ಹ್ಯಾವ್ ಟು ಮಸ್ಟ್ ಅಂಡ್ ಶುಡ್ ಮೇಂಟೈನ್. ನೆಕ್ಸ್ಟ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ಪ್ರಾಜೆಕ್ಟ್ ಕಮ್ಯುನಿಕೇಶನ್. ಸೊ ಕಮ್ಯುನಿಕೇಶನ್ ಅಂದ್ರೆ ಏನು? ಸೊ ನಿಮ್ಗೆ ಟೀಮ್ ಲೀಡರ್ ಅಂತ ಅನ್ಕೊಳ್ಳಿ, ಮ್ಯಾನೇಜರ್ ನಿಮ್ಗೆ ಒಂದು ಕೆಲಸ ಹೇಳ್ತಾರೆ, ಏನೇನ್ ಮಾಡ್ಬೇಕು ಏನೇನಿಲ್ಲ ಅಂತ ಅಂದ್ಬಿಟ್ಟು ಆ ಒಂದು ಮೆಸೇಜನ್ನ ನೀವು ಪ್ರಾಪರ್ ಆಗಿ ಟೀಮ್ ಮೆಂಬರ್ಸ್‌ಗೆ ಸಪ್ಲೈ ಮಾಡ್ಬೇಕಾಗತ್ತೆ, ನೀವು ಕೊಡ್ಬೇಕಾಗತ್ತೆ. ಏನಾದ್ರು ಒಂಚೂರು ಕಮ್ಯುನಿಕೇಶನ್ ಗ್ಯಾಪ್ ಆಯ್ತು ಅಥವಾ ಮಿಸ್‌ಕಮ್ಯುನಿಕೇಶನ್ ಆಯ್ತು, ಪ್ರಾಪರ್ ಆಗಿ ಕೊಟ್ಟಿಲ್ಲ ಅಂತ ಅಂದ್ರೆ ಇಡೀ ಟೀಮ್ ಅಲ್ಲೇ ಒಂಥರ ಕೋಆರ್ಡಿನೇಷನ್ ತಪ್ಪೋಗಿ ಏನ್ ಕೆಲಸ ಕೊಟ್ಟಿರ್ತಾರೆ ಯಾರು ಏನು ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಟೀಮ್ ಮ್ಯಾನೇಜರ್ ಏನಿರ್ತಾರೆ ಅವರು ಟೀಮ್ ಲೀಡರ್‌ಗೆ ಹೇಳ್ತಾರೆ, ಟೀಮ್ ಲೀಡರ್ ಟೀಮ್ ಮೆಂಬರ್ಸ್‌ಗೆ ಹೇಳ್ತಾರೆ. ಸೊ ಇವ್ರ ಮಗಳ ಮಧ್ಯೆ ಏನಿರುತ್ತೆ ಕಮ್ಯುನಿಕೇಶನ್ ಅದು ಪ್ರಾಪರ್ ಆಗಿರ್ಬೇಕು. ಇದು ಪ್ರಾಜೆಕ್ಟ್ ಕಮ್ಯುನಿಕೇಶನ್. ನೆಕ್ಸ್ಟ್ ಪ್ರಾಜೆಕ್ಟ್ ಡೈರೆಕ್ಷನ್ ಅಂತ ಅಂದ್ರೆ, ಡೈರೆಕ್ಷನ್ ಅಂತ ಅಂದ್ರೆ ಏನು? ನೀವ್ ಏನ್ ಮಾಡ್ಬೇಕು? ಏನ್ ಬಿಡ್ಬೇಕು? ಸೊ ನೆಕ್ಸ್ಟ್ ಯಾವ ಟಾಸ್ಕ್ ಮಾಡ್ಬೇಕು? ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಟಾಸ್ಕ್ ಏನು? ಥರ್ಡ್ ಟಾಸ್ಕ್ ಏನು? ಎಲ್ಲ ಏನೇನ್ ಆದ್ಮೇಲೆ ಏನೇನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಪ್ರಾಪರ್ ಆಗಿ ಡೈರೆಕ್ಷನ್ ಅಥವಾ ಪ್ರಾಪರ್ ಗೈಡ್‌ಲೈನ್ಸ್ ಕೊಡೋದೇನಿದೆ, ಅದನ್ನ ನಾವು ಪ್ರಾಜೆಕ್ಟ್ ಡೈರೆಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ಪ್ರಾಜೆಕ್ಟ್ ಕೋಆರ್ಡಿನೇಷನ್. ಏನಪ್ಪಾ ಪ್ರಾಜೆಕ್ಟ್ ಕೋಆರ್ಡಿನೇಷನ್ ಅಂತ ಅಂದ್ರೆ, ಟೀಮ್ ಮೆಂಬರ್ಸ್‌ಗಳು ಏನಿರ್ತಾರೆ ಅವ್ರಗಳ ಮಧ್ಯೆ ಕೋಆರ್ಡಿನೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕೆ ಅಂತ ಅಂದ್ರೆ
ಒಂದು ಟೀಮ್ ಅಂತ ಅಂದ್ಮೇಲೆ ಅವ್ರಗಳ ಮಧ್ಯೆ ಕೋಆರ್ಡಿನೇಷನ್ ಇರ್ಬೇಕು. ಒಂದಿಬ್ರು ಕೆಲ್ಸ ಮಾಡ್ತಾರೆ, ಇನ್ನೊಂದಿಬ್ರು ಕೆಲ್ಸ ಮಾಡಲ್ಲ ಅಂತಂದ್ರೆ ಅವ್ರಗಳ ಮಧ್ಯೆ ಒಂಥರ ಕಿತ್ತಾಟ ಶುರು ಆಗತ್ತೆ. ಅವ್ನ್ ಮಾಡ್ತಾನೆ, ನಾನ್ ಮಾಡಲ್ಲ, ನಾನ್ ಮಾಡ್ತೀನಿ, ಅವ್ನ್ ಮಾಡಲ್ಲ. ಇದೇ ರೀತಿ ಮನಸ್ತಾಪಗಳು ಇಟ್ಕೊಂಡು ಏನಾಗತ್ತೆ, ಆ ಪ್ರಾಜೆಕ್ಟ್ ಫುಲ್ ಹಾಳಾಗತ್ತೆ. ಯಾವ್ದೇ ರೀತಿ ಒಳ್ಳೆ ಬಾಂಧವ್ಯ ಇರ್ಲಿಲ್ಲ ಅಥವಾ ಅವ್ರು ಮಾಡಲ್ಲ, ಇವ್ರು ಮಾಡಲ್ಲ ಅಂತ ತಲೆಗೆ ಒಂದ್ಸಲ ಬಂತು ಅಂತ ಅಂದ್ರೆ, ಇವ್ರಿಗೂ ಮಾಡೋ ಇಂಟ್ರೆಸ್ಟ್ ಹೊರಟೋಗುತ್ತೆ. ಸೊ ಹಾಗಾಗಿ ಎಲ್ರಿಗೂ ಏನೇನ್ ಟಾಸ್ಕ್ ಕೊಟ್ಟಿದ್ರೆ ಅಸೈನ್ ಮಾಡಿರ್ತಾರೆ, ಅವ್ರು ಅದನ್ನ ಪ್ರಾಪರ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ಜೊತೆಗೆ ನಿಮ್ದೇನ್ ವರ್ಕ್ ಇದೆ, ಅವ್ರದ್ದೇನ್ ವರ್ಕ್ ಇದೆ, ಎಲ್ರು ನೀನು ಮಾಡು, ನಾನು ಮಾಡ್ತೀನಿ ಅಂತ ಅನ್ಕೊಂಡು ಪ್ರಾಪರ್ ಆಗಿ ಕೋಆರ್ಡಿನೇಟ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋದ್ರೆ ಪ್ರಾಜೆಕ್ಟ್ ನೀಟಾಗಿ ಸಕ್ಸಸ್ಫುಲ್ ಆಗಿ ಅಚೀವ್ ಆಗುತ್ತೆ. ಇದು ಪ್ರಾಜೆಕ್ಟ್ ಕೋಆರ್ಡಿನೇಷನ್. ಮೂವಿಂಗ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಸೊ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂತ ಅಂದ್ರೆ ಏನು? ಯಾವ್ದಾದ್ರು ನಿಮ್ಗೆ ವರ್ಕ್ ಅಸೈನ್ ಮಾಡಿದ್ದಾರೆ ಅಂತ ಅಂದ್ರೆ ಆ ವರ್ಕ್ ನ ನೀವು ಹೆಂಗೆ ಬ್ರೇಕ್ ಮಾಡ್ಕೊಂಡು ನೆಕ್ಸ್ಟ್ ಈಚ್ ಸಪರೇಟ್ ಮಾಡ್ಕೊಂಡು ನೀವು ಅದನ್ನ ಡಿಫ್ರೆಂಟ್ ಟಾಸ್ಕ್ಗಳಾಗಿ ಮಾಡಿ ಬೇರೆಯವ್ರಿಗೆಲ್ಲ ಅಸೈನ್ ಮಾಡ್ಬಿಟ್ಟು ಎಲ್ಲಾರು ವರ್ಕ್ ಮಾಡಿದ್ಮೇಲೆ ಕೊನೆಗೆ ಎಲ್ಲ ಸೇರಿ ಒಂದು ಫೈನಲ್ ಪ್ರಾಜೆಕ್ಟ್ ಅಂದ್ರೆ ಒಂದು ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀರಾ. ಅದನ್ನ ನಾವು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಕೂಡ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಎಲ್-ಇ-ಡಿ ಟಿವಿ ಮ್ಯಾನುಫ್ಯಾಕ್ಚರಿಂಗ್. ಸೊ ಏನಾಗುತ್ತೆ, ಪರ್ಚೇಸ್ ಆಫ್ ಕಾಂಪೋನೆಂಟ್ಸ್, ಅಸೆಂಬ್ಲಿ, ಅಡ್ಜಸ್ಟ್ಮೆಂಟ್, ಟೆಸ್ಟಿಂಗ್, ಪ್ಯಾಕೇಜಿಂಗ್. ಸೊ ಇದು ಬಂದ್ಬಿಟ್ಟು ಇನಿಷಿಯಲ್ ಲೆವೆಲ್ ಆಯ್ತು. ನೆಕ್ಸ್ಟ್ ಅದ್ರದ್ದು ಸಬ್ ಲೆವೆಲ್ ಅಂತ ಅಂದ್ರೆ ರಾ ಮೆಟೀರಿಯಲ್ಸ್, ಮದರ್ ಬೋರ್ಡ್, ಪವರ್ ಕಾರ್ಡ್ಸ್ ಎಕ್ಸೆಟ್ರಾ ಈ ತರದ್ದೆಲ್ಲ ಇರುತ್ತೆ. ಈ ಕಡೆ ಅಸೆಂಬ್ಲಿಯಲ್ಲಿ ಅಸೆಂಬ್ಲಿ ಆಫ್ ಆಲ್ ದ ಕಾಂಪೋನೆಂಟ್ಸ್ ಲೈಕ್ ಸ್ಕ್ರೀನ್, ಪವರ್ ಸಪ್ಲೈ, ಕೀಪ್ಯಾಡ್ ಎಕ್ಸೆಟ್ರಾ ಎಲ್ಲ ಇರುತ್ತೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಟರ್ನಿಂಗ್ ಆಲ್ ಕಾಂಪೋನೆಂಟ್ಸ್. ನೆಕ್ಸ್ಟ್ ಟೆಸ್ಟಿಂಗ್ ಅಲ್ಲಿ ಟೆಸ್ಟಿಂಗ್ ಕಾಂಪೋನೆಂಟ್ಸ್ ಇರುತ್ತೆ. ಪ್ಯಾಕೇಜಿಂಗ್ ಅಲ್ಲಿ ಪ್ಯಾಕೇಜಿಂಗ್ ಆಲ್ ದ ಕಾಂಪೋನೆಂಟ್ಸ್ ಎಲ್ಲ ಏನ್ ಕಾಂಪೋನೆಂಟ್ಸ್ ಇರುತ್ತೆ ಅದನ್ನೆಲ್ಲ ಪ್ಯಾಕೇಜ್ ಮಾಡ್ಕೊಂಡು ಬರ್ತೀರಾ. Moving on to the next concept, schematic representation of project life cycle. So project life cycle ಏನ್ schematic diagram represent ಮಾಡಬೇಕು. X axis ಅಲ್ಲಿ project time ಇರುತ್ತೆ, Y axis ಅಲ್ಲಿ resources ಇರುತ್ತೆ. ಸೊ ಕರ್ವ್ ಹೆಂಗಿರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ. ಸೊ ಫಸ್ಟ್ ಪಾಯಿಂಟ್ ಸ್ಟಾರ್ಟಿಂಗ್ ಇನಿಷಿಯೇಷನಿಂಗ್ ಇರುತ್ತೆ, ಸೆಕೆಂಡ್ ಪಾಯಿಂಟ್ ಪ್ಲಾನಿಂಗ್, ಥರ್ಡ್ ಪಾಯಿಂಟ್ ಎಕ್ಸಿಕ್ಯೂಟಿಂಗ್, ಫೋರ್ತ್ ಪಾಯಿಂಟ್ ಕ್ಲೋಸಿಂಗ್. ಸೊ ಇದಿಷ್ಟು ಮೇನ್ 4 ಟೈಪ್ಸ್ ಆಫ್ ಪ್ರಾಜೆಕ್ಟ್ ಲೈಫ್ ಸೈಕಲ್. ನೆಕ್ಸ್ಟ್ ಅದ್ರದ್ದು ಎಕ್ಸ್ಪ್ಲನೇಷನ್ ಅಂತ ಅಂದ್ರೆ ಪ್ರಾಜೆಕ್ಟ್ ಇನಿಷಿಯೇಷನ್. ಪ್ರಾಜೆಕ್ಟ್ ಇನಿಷಿಯೇಷನ್ ಅಂತ ಅಂದ್ರೆ ಏನು? ನೀವು ಯಾವ್ದಾದ್ರು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಅದಕ್ಕೊಂದು ಮುಂಚೆ ಒಂದು ಸಿನಾಪ್ಸಿಸ್ ತರ ಕ್ರಿಯೇಟ್ ಮಾಡ್ಕೋತೀರಾ. ಸಿನಾಪ್ಸಿಸ್ ಅಲ್ಲಿ ಏನಿರುತ್ತೆ, ನಿಮ್ ವಿಷನ್ ಏನಿರುತ್ತೆ, ನಿಮ್ಮ ಆಬ್ಜೆಕ್ಟಿವ್ಸ್ ಏನು, ಏನ್ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಈ ತರದ್ದೆಲ್ಲ ನೀಟಾಗಿ ಡೀಟೇಲ್ ಆಗಿ ಹೇಳೋದು. ಇದನ್ನ ಪ್ರಾಜೆಕ್ಟ್ ಇನಿಷಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಪ್ರಾಜೆಕ್ಟ್ ಪ್ಲಾನಿಂಗ್. ಸೊ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಅಂದ್ರೆ ಏನು? ನೀವ್ ಏನೇನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ನೀವು ಮಾಡ್ತಾ ಇರೋ ಪ್ಲಾನಿಂಗ್ ಹೆಂಗಿರುತ್ತೆ ಅಂದ್ರೆ ಸರ್ವೆ ಮಾಡ್ಕೊಂಡು ಬಂದಿರ್ತೀರಾ ಅಲ್ವಾ? ಅದ್ರ ಪ್ರಕಾರ ತಕ್ಕನಂಗೆ ಬೇಕಾಗಿರೋಂತ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ಳೋದು. ಪೂರ್ವ ತಯಾರಿ ಆಗಿರ್ಬೋದು ಅಥವಾ ಪ್ಲಾನಿಂಗ್ ಅಲ್ಲಿ. ಸೊ ಪ್ಲಾನಿಂಗ್ ಅಲ್ಲಿ ಏನ್ ಮಾಡ್ತಾ ಇರ್ತೀರಾ ನೀವು? ಆ, ಎಷ್ಟು ದುಡ್ಡು ಹಾಕ್ಬೋದು ಅಥವಾ ಎಷ್ಟು ಟೈಮ್ ಬೇಕಾಗತ್ತೆ, ಏನೇನು ಅಂತ ಎಲ್ಲ ಅಂದ್ಬಿಟ್ಟು ಪ್ಲಾನ್ ಟೈಮ್ ಟೇಬಲ್ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಇದನ್ನ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತೀವಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅಂತ ಅಂದ್ರೆ ಏನು? ಎಲ್ಲ ಪ್ಲಾನಿಂಗ್ ಪ್ರಕಾರ ಏನ್ ಮಾಡ್ಕೊಂಡಿರ್ತೀರ ಅದೇ ಪ್ರಕಾರ ಕೆಲಸ ಸ್ಟಾರ್ಟ್ ಮಾಡ್ಕೋತೀರಾ. ಸೊ ಎಕ್ಸಿಕ್ಯೂಟ್ ಮಾಡ್ತೀರಾ. ಎಕ್ಸಿಕ್ಯೂಷನ್ ಅಲ್ಲಿ ಜೊತೆಗೆ ಮಾನಿಟರಿಂಗು ಮಾಡ್ಕೊಂಡ್ ಬರ್ತೀರಾ. ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆ ಬಂತಂದ್ರೆ ಅಲ್ಲೇ ತಕ್ಕನಂಗೆ ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಮಾಡ್ಕೊಂಡು ಅದಕ್ಕೆ ತಕ್ಕನಾಗೆ ಸೊಲ್ಯೂಷನ್ಸ್ ನ ಅಲ್ಲೇ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ನೀಟಾಗಿ ಸ್ಮೂತ್ ಆಗಿ ಎಕ್ಸಿಕ್ಯೂಟ್ ಆಗ್ಲಿ, ರನ್ ಆಗ್ಲಿ ಅನ್ನೋ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಇದಿಷ್ಟು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ನೆಕ್ಸ್ಟ್ ಪ್ರಾಜೆಕ್ಟ್ ಕ್ಲೋಸರ್ ಅಂತ ಅಂದ್ರೆ ನೀವ್ ಯಾವ್ದೇ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಅದನ್ನ ಮುಗಿಸ್ಬೇಕು ಅಂದ್ರೆ ಅದನ್ನ ಒಂದು ರಿಪೋರ್ಟ್ ಅಂತ ನೀವ್ ಏನೇನ್ ಮಾಡಿದಿರ ಸ್ಟಾರ್ಟಿಂಗ್ ಫ್ರಮ್ ಎ ಟು ಝೆಡ್ ಏನೇನ್ ಮಾಡಿದ್ರು ಅದನ್ನೊಂದು ರಿಪೋರ್ಟ್ ಫಾರ್ಮೆಟ್ ಅಲ್ಲಿ ಮಾಡಿ ಮುಗಿಸ್ಬೇಕಾಗುತ್ತೆ. ಆ ರಿಪೋರ್ಟ್ ಐದರ್ ಸಾಫ್ಟ್ ಕಾಪಿ ಆದ್ರೂ ಆಗಿರ್ಬೋದು ಇಲ್ಲ ಹಾರ್ಡ್ ಕಾಪಿ ಆದ್ರೂ ಆಗಿರ್ಬೋದು. ಒಟ್ನಲ್ಲಿ ಯು ಹ್ಯಾವ್ ಟು ಡೂ ದ ರಿಪೋರ್ಟ್. ಮೂವಿಂಗ್ ಆನ್ ಟು ನೆಕ್ಸ್ಟ್ ಟಾಪಿಕ್, reasons for project time over, so reasons for time overrun and reasons for cost overrun. ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ ಈ ತರ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿರ್ಬೋದು. ಲಾಸ್ಟ್ ಅಲ್ಲಿ ಏನ್ ಮಾಡ್ತಾನೆ, ಮೆನ್ಷನ್ ದ ರೀಸನ್ಸ್ ಫಾರ್ ಡಿಲೇ ಇನ್ ದ ಕಂಪ್ಲೀಷನ್ ಆಫ್ ಪ್ರಾಜೆಕ್ಟ್. ಸೊ ಡಿಲೇ ಆಗ್ತಾ ಇದೆ, ಟೈಮ್ ಡಿಲೇ ಆಗ್ತಾ ಇದೆ ಅಂತ ಅಂದ್ರೆ ಏನೇನ್ ಬರಿಬೇಕು, ಈ ರೀತಿಯಾಗಿ ಏನ್ ಪಾಯಿಂಟ್ ತೋರಿಸ್ತೀನಿ. ಎ ಚೇಂಜ್ ಇನ್ ದ ಸ್ಕೋಪ್ ಆಫ್ ದ ಪ್ರಾಜೆಕ್ಟ್, ineffective project time management, delay in starting and executing some of the project activities, a delay in one project results in delay in subsequent project, use of outdated technology, political interference, poor administration. ಇದರಲ್ಲಿ ಯಾವ್ದಾದ್ರು ಪಾಯಿಂಟ್ ನಿಮ್ಗೆ ಯಾವ್ದೇ ರೀಸನ್ ಅನ್ಸುತ್ತೆ ಈ ತರ ಎಲ್ಲ ಬರಿಬಹುದು. ದಿಸ್ ಇಸ್ ರೀಸನ್ಸ್ ಫಾರ್ ಟೈಮ್ ಓವರ್ ರನ್. ಕಾಸ್ಟ್ ಓವರ್ ರನ್ ಕೇಳಿದ್ದಾರೆ ಅಂತಂದ್ರೆ ಅನ್ಪ್ಲಾನ್ಡ್ ಎಕ್ಸ್ಪಾನ್ಷನ್ ಆಫ್ ದ ಪ್ರಾಜೆಕ್ಟ್ ಸ್ಕೋಪ್, inaccurate initial cost estimation, failure in project performance, error in project design, improper risk management, improper project team building, wrong choice of equipment, incompetent material suppliers, time overrun, rework or reassembly. ಇದಿಷ್ಟು ರೀಸನ್ಸ್ ಫಾರ್ ಪ್ರಾಜೆಕ್ಟ್ ಕಾಸ್ಟ್ ಓವರ್ ರನ್ಗೆ ಬರಿಬಹುದು.
ಮೂವಿಂಗ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ನೀಡ್ ಫಾರ್ ಪ್ರಾಜೆಕ್ಟ್ ಪ್ಲಾನಿಂಗ್. ಸೊ ನಮಗೆ ಪ್ರಾಜೆಕ್ಟ್ ಪ್ಲಾನಿಂಗ್ ಏನಕ್ಕೆ ಅವಶ್ಯಕತೆ ಇದೆ? ಟು ಎಲಿಮಿನೇಟ್ ಆರ್ ರೆಡ್ಯೂಸ್ ಅನ್ಸರ್ಟನಿಟಿ, ಟು ಇಂಪ್ರೂವ್ ಎಫಿಷಿಯನ್ಸಿ ಆಫ್ ದ ಆಪರೇಷನ್, ಟು obtain a better understanding of the objectives, to provide a basis for monitoring and controlling the work. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. ಸೊ ಪ್ರಾಜೆಕ್ಟ್ ಪ್ಲಾನಿಂಗ್ ಫಂಕ್ಷನ್ಸ್ ಏನೇನಿರುತ್ತೆ? ಇಟ್ ಶುಡ್ ಪ್ರೊವೈಡ್ ಎ ಬೇಸಿಸ್ ಫಾರ್ ಆರ್ಗನೈಸಿಂಗ್ ದ ವರ್ಕ್ ಆನ್ ದ ಪ್ರಾಜೆಕ್ಟ್. It is a means of communication and coordination between all those involved in the project. It inspires the people to look ahead. It induces a sense of urgency and time consciousness. It establishes the basis for monitoring and control. It is the functions of project planning. Next, smart tools or smart techniques ಫಾರ್ ಸೆಟ್ಟಿಂಗ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್. ಸೊ ಇದು ಇಂಪಾರ್ಟೆಂಟ್ ಕ್ವಶನ್, 5 ಮಾರ್ಕ್ಸ್ ಕೇಳ್ತಾರೆ. ಸೊ ಸ್ಮಾರ್ಟ್ ಅಂತ ಅಂದ್ರೆ ಏನು? ಫುಲ್ ಫಸ್ಟ್ ಅಬ್ರಿವೇಶನ್ ಬರೀಬೇಕು. ಎಸ್ ಅಂದ್ರೆ ಏನು, ಎಂ ಅಂದ್ರೆ ಏನು ಅಂತ. ಎಸ್ ಅಂದ್ರೆ ಸ್ಪೆಸಿಫಿಕ್, ಎಂ ಅಂದ್ರೆ ಮೆಷರಬಲ್, ಎ ಅಂದ್ರೆ ಅಚೀವೇಬಲ್, ಆರ್ ಅಂದ್ರೆ ರಿಯಲಿಸ್ಟಿಕ್, ಟಿ ಅಂದ್ರೆ ಟೈಮ್ ಬೌಂಡ್. ಸೊ ನೀವು ಮಾಡ್ತಾ ಇರೋದ್ರ ಬಗ್ಗೆ ಸ್ಪೆಸಿಫಿಕೇಶನ್ಸ್ ಇದೆಯಾ? ಏನ್ ಮಾಡ್ತಾ ಇದ್ದೀರಾ? ಅದಕ್ಕೆ ನೀವು ಪ್ರಾಬ್ಲಮ್ ಸೆಟ್ ಮಾಡಿದ್ದೀರಾ, ಅಥವಾ ಅದಕ್ಕೆ ಇಂಪ್ರೂವ್ಮೆಂಟ್ ಅಥವಾ ಅದಕ್ಕೆ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಿದ್ದೀರಾ? ನೆಕ್ಸ್ಟ್, ಅದನ್ನ ನೀವು ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಮ ಆಬ್ಜೆಕ್ಟಿವ್ಸ್ ಕರೆಕ್ಟ್ ಆಗಿದೆಯಾ? ನೀವು ಮಾಡ್ತಾ ಇರೋದು ತುಂಬಾ ರಿಯಲಿಸ್ಟಿಕ್ ಆಗಿದೆಯಾ? ಅಥವಾ ನೀವು ಅನ್ಕೊಂಡಿರೋದು ಇನ್ ಟೈಮಲ್ಲಿ ಮುಗಿಸ್ತೀರಾ ಪ್ರಾಪರ್ ಆಗಿ ವಿತ್ ಪ್ರಾಪರ್ ಆಬ್ಜೆಕ್ಟಿವ್ಸ್ ಅಂತ ಕೇಳೋದು. ಇದು ಸ್ಮಾರ್ಟ್ ಟೆಕ್ನಿಕ್ಸ್ ಆಯ್ತು. ಮೂವಿಂಗ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್. ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಮೆನ್ಷನ್ ರೈಟ್ ದ ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್ ಅಂತ ಕೇಳಿದ್ರೆ ನೀವು ಈ ಡಯಾಗ್ರಾಮ್ ನ ಬರಿಬೇಕಾಗುತ್ತೆ. ಏನೇನು 8 ಪಾಯಿಂಟ್ಸ್ ಇದೆ: ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್, ವರ್ಕ್ ಡಿಸ್ಕ್ರಿಪ್ಷನ್ ಅಂಡ್ ಇನ್ಸ್ಟ್ರಕ್ಷನ್, ಮಾಸ್ಟರ್ ಶೆಡ್ಯೂಲ್ಸ್, ನೆಟ್ವರ್ಕ್ ಶೆಡ್ಯೂಲ್ಸ್, ಬಡ್ಜೆಟ್, ಟೈಮ್ ಅಂಡ್ ಕಾಸ್ಟ್ ಪರ್ಫಾರ್ಮೆನ್ಸ್, ರಿಪೋರ್ಟ್, ಮ್ಯಾನೇಜ್ಮೆಂಟ್ ಡಿಸಿಷನ್ ಮೇಕಿಂಗ್. ಇಷ್ಟು ಬರ್ತದೆ, ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಟೂಲ್ಸ್ ಯೂಸ್ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಏನಾದ್ರು ಕೇಳಿದ್ರೆ ಇಷ್ಟು ಪಾಯಿಂಟ್ಸ್ ಬರೀಬೇಕಾಗತ್ತೆ. ಯಾವ್ಯಾವ್ದಪ್ಪ ಟೂಲ್ಸ್ ಯೂಸ್ಡ್ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಅಂದ್ರೆ ಗ್ಯಾಂಟ್ ಚಾರ್ಟ್, ನೆಟ್ವರ್ಕ್ ಡಯಾಗ್ರಾಮು, ಕ್ರಿಟಿಕಲ್ ಪಾತ್ ಮೆಥಡ್, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್ ಚಾರ್ಟ್. ಸೊ ಇದಿಷ್ಟು ಟೂಲ್ಸ್ ಯೂಸ್ಡ್ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್. ಮೂವಿಂಗ್ ಆನ್ ಟು ನೆಕ್ಸ್ಟ್, ಇದಿಷ್ಟೊತ್ತು ನಾವು ಥಿಯರಿ ಪಾರ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್, ಗ್ಯಾಂಟ್ ಚಾರ್ಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಕ್ವಶನ್ ಬಂದ್ಬಿಟ್ಟು, ಡೆವಲಪ್ ದ ಗ್ಯಾಂಟ್ ಚಾರ್ಟ್ ಫಾರ್ ದ ಗಿವನ್ ಪ್ರಾಜೆಕ್ಟ್. ಸೊ ಜಾಬ್ ಕೊಟ್ಟಿಯಾನೆ, ಸ್ಟಾರ್ಟ್ ಟೈಮ್ ಕೊಟ್ಟಿಯಾನೆ, ಡ್ಯೂರೇಷನ್ ಕೊಟ್ಟಿಯಾನೆ, ಮ್ಯಾನ್ ಪವರ್ ಕೊಟ್ಟಿಯಾನೆ. ಸೊ ಜಾಬ್ ಅಲ್ಲಿ ಏನೇನಿದೆ? J1, J2, J3, J4, J5 ಅಂತ ಕೊಟ್ಟಿಯಾನೆ. ಸ್ಟಾರ್ಟ್ ಡೇಟ್ 0 to 4 8 11, ಡ್ಯೂರೇಷನ್ 4 to 8 5 4. ಸೊ ಮ್ಯಾನ್ ಪವರ್ ಕೊಟ್ಟಿದ್ರು ಸರಿ, ಕೊಟ್ಟಿಲ್ಲ ಅಂದ್ರೂ ಸರಿ, ಮ್ಯಾನ್ ಪವರ್ ಏನಿದ್ರು ಜಾಬ್ ಅಂತ ಅಂದ್ಬಿಟ್ಟು ಏನ್ ನೀವು ಬಾರ್ ಡಯಾಗ್ರಾಮ್ ಬರೀತಿರಲ್ವಾ ಅದ್ರ ಮೇಲ್ಗಡೆ ರೆಪ್ರೆಸೆಂಟ್ ಮಾಡೋದು ಅಷ್ಟೇ. ಸೊ ಸ್ಟಾರ್ಟ್ ಡೇ ಡ್ಯೂರೇಷನ್ ಅಂತ ಅಂದ್ರೆ 0 ಇಂದ 4 ವರ್ಗು, 2 ಇಂದ 2 ವರ್ಗು ಅಂತ ಅಂದ್ರೆ 0 ಇಂದ 4. ಸೊ ಏನ್ ಮಾಡ್ತಾರೆ, ಲಾಸ್ಟ್ ಅಲ್ಲಿ ಏನಿದೆ 11 to 4 ಅಂತ ಇದೆ ಅಲ್ವಾ. 11 to 4 ಅಂದ್ರೆ 11 plus 4 ಎಷ್ಟಾಗುತ್ತೆ? 15 ಆಗುತ್ತೆ. ಸೊ 0 ಇಂದ 15 ವರ್ಗು ಈ ರೀತಿಯಾಗಿ ಲೈನ್ಸ್ ಹಾಕೊಂಡ್ ಬರ್ಬೇಕು. ಸೊ ಇವಾಗ ನೆಕ್ಸ್ಟ್ ಫಸ್ಟ್ ಅಲ್ಲಿ ಏನಿದೆ 0 to 4 ಅಂತ ಅಂದ್ರೆ 0 ಇಂದ 4 ವರ್ಗೆ ಒಂದ್ ಬಾಕ್ಸ್ ಹಾಕೊಳ್ಳಿ. ಅದ್ರೊಳಗಡೆ J1 ಅಂತ ಬರೀರಿ, ಮೇಲ್ಗಡೆ ಮ್ಯಾನ್ ಪವರ್ ಎಷ್ಟಿದೆ 6 ಅಂತ ಮೆನ್ಷನ್ ಮಾಡ್ಬೇಕು. ನೆಕ್ಸ್ಟ್ ಸೆಕೆಂಡ್ ಏನಿದೆ 2 to 2. ಸೊ 2 to 2 ಅಂದ್ರೆ 2 plus 2 ಎಷ್ಟಾಗುತ್ತೆ? 4 ಆಗುತ್ತೆ. ಸೊ 2 ಇಂದ 4 ವರ್ಗು ಒಂದ್ ಬಾಕ್ಸ್ ಹಾಕೊಳ್ಳಿ. ಆ ಬಾಕ್ಸ್ ಗೆ ಏನಂತ ಬರೀರಿ? J2 ಅಂತ ಬರೀರಿ. ಮ್ಯಾನ್ ಪವರ್ ಎಷ್ಟಿದೆ? 4 ಇದೆ, 4 ಅಂತ ಬರೀರಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ಥರ್ಡ್ ಒನ್, 4 to 8. 4 to 8 ಅಂತ ಅಂದ್ರೆ ಏನು? 4 ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಬಂದ್ಬಿಟ್ಟು 4 plus 8 ಎಷ್ಟಾಗುತ್ತೆ? 12 ಆಗುತ್ತೆ. ಸೊ 4 ಇಂದ 12 ವರ್ಗು ಒಂದ್ ಬಾಕ್ಸ್ ಹಾಕಿ ಅದಕ್ಕೆ J3 ಅಂತ ಬರೀರಿ. ಮೇಲ್ಗಡೆ ಮ್ಯಾನ್ ಪವರ್ ನ ಮೆನ್ಷನ್ ಮಾಡ್ಬೇಕು, ಎಷ್ಟಿದೆ? 7 ಇದೆ. ಮೂವಿಂಗ್ ಆನ್ ಟು ನೆಕ್ಸ್ಟ್ J4. ಸೊ J4 ಗೆ ಏನಿದೆ? ಸ್ಟಾರ್ಟಿಂಗ್ ಪಾಯಿಂಟ್ 8 ಇದೆ, ಎಂಡಿಂಗ್ ಪಾಯಿಂಟ್ ಬಂದ್ಬಿಟ್ಟು 8 plus 5 ಅಂದ್ರೆ 13 ಬರುತ್ತೆ. ಸೊ 8 ಇಂದ 13 ವರ್ಗು ಒಂದ್ ಬಾಕ್ಸ್ ಹಾಕಿ ಅದಕ್ಕೆ J4 ಅಂತ ಮೆನ್ಷನ್ ಮಾಡಿ. ಅದಕ್ಕೆ ಎಷ್ಟಿದೆಯಪ್ಪ ಮ್ಯಾನ್ ಪವರ್ ಅಂದ್ರೆ 5 ಅನ್ನೋದನ್ನ ಮೇಲ್ ಮೆನ್ಷನ್ ಮಾಡಿ. ಅದಾದ್ಮೇಲೆ ಮೂವಿಂಗ್ ಆನ್ ಟು ನೆಕ್ಸ್ಟ್ ಫಿಫ್ತ್ ಜಾಬ್ ಏನಿದೆ 11 to 4. ಸೊ ಸ್ಟಾರ್ಟಿಂಗ್ ಪಾಯಿಂಟ್ 11 ಇರುತ್ತೆ, ಎಂಡಿಂಗ್ ಪಾಯಿಂಟ್ 11 plus 4 15 ಇರುತ್ತೆ. ಸೊ 11 ಇಂದ 15 ವರೆಗೂ ಒಂದು ಬಾರ್ ಡಯಾಗ್ರಾಮ್ ಮೆನ್ಷನ್ ಮಾಡ್ಬಿಟ್ಟು ಅದಕ್ಕೆ J5 ಅಂತ ಒಳಗಡೆ ಬರೀರಿ. ಅದ್ರ ಮೇಲ್ಗಡೆ ಏನಿದೆ? ಮ್ಯಾನ್ ಪವರ್ 2 ಅಂತ ಬರಿಬೇಕು. ಇದಿಷ್ಟು ಗ್ಯಾಂಟ್ ಚಾರ್ಟ್ ಮಾಡೋದಾಯ್ತು. ನೆಕ್ಸ್ಟ್ ನೆಟ್ವರ್ಕ್ ಡಯಾಗ್ರಾಮ್. ನೆಟ್ವರ್ಕ್ ಡಯಾಗ್ರಾಮ್ ಅಂತ ಅಂದ್ರೆ ಏನು? ಕನ್ಸ್ಟ್ರಕ್ಟ್ ಎ ನೆಟ್ವರ್ಕ್ ಡಯಾಗ್ರಾಮ್ ಫಾರ್ ಎ ಪ್ರಾಜೆಕ್ಟ್ ಹೂಸ್ ಆಕ್ಟಿವಿಟೀಸ್ ಅಂಡ್ ಪ್ರಿಡೆಸೆಸರ್ ರಿಲೇಶನ್ಶಿಪ್ ಆರ್ ಗಿವನ್ ಬಿಲೋ. ಆಕ್ಟಿವಿಟಿ ಮತ್ತೆ ಪ್ರಿಡೆಸೆಸರ್ ಕೊಟ್ಟಿಯಾನೆ. ಆಕ್ಟಿವಿಟಿ ಅನ್ನೋದು ಏನಿದೆ? ಇಲ್ಲಿ ಸರ್ಕಲ್ ಏನಿದೆ, ಸರ್ಕಲ್ ಒಳಗಡೆ ನಂಬರ್ ಹಾಕಿದ್ನ ನಾವ್ ಏನಂತ ಕರಿತೀವಿ? ಈವೆಂಟ್ ಅಂತ ಕರಿತೀವಿ.
ಒಂದು ಇವೆಂಟ್ ಇಂದ ಇನ್ನೊಂದು ಇವೆಂಟ್‌ಗೆ ಮಧ್ಯದಲ್ಲಿ ಆರೋ ಮಾರ್ಕ್ ಹಾಕ್ಬಿಟ್ಟು, ಅದ್ರ ಮೇಲ್ಗಡೆ ರೆಪ್ರೆಸೆಂಟ್ ಮಾಡೋದು ಆಕ್ಟಿವಿಟಿ. ಅದ್ರ ಕೆಳಗಡೆ ರೆಪ್ರೆಸೆಂಟ್ ಮಾಡೋದು ಡ್ಯೂರೇಷನ್ನು. ಸೊ, ಆಕ್ಟಿವಿಟಿ ಅಂತಂದ್ರೆ ಎ, ಬಿ, ಸಿ, ಡಿ, ಎಫ್, ಜಿ, ಎಚ್ ಇರುತ್ತೆ. ನೆಕ್ಸ್ಟು ಕ್ವೆಶ್ಚನ್ ಏನ್ ಕೊಟ್ಟಿಯಾನೆ? ಫಸ್ಟ್ ಆಕ್ಟಿವಿಟಿ ಎ ಅಂತ ಕೊಟ್ಟಿಯಾನೆ. ಸೊ, ಎ ಆಕ್ಟಿವಿಟಿಗೆ ಪ್ರಿಡೆಸೆಸರ್ ಏನಿದೆ? ಪ್ರಿಡೆಸೆಸರ್ ಅಂತ ಅಂದ್ರೇನು? ಬಿಫೋರ್ ಅದ್ರ ಹಿಂದಿಂದ್ ಏನಿದೆ? ಸೊ, ಎಗೆ ಪ್ರಿಡೆಸೆಸರ್ ಏನಿದೆ? ಏನು ಇಲ್ಲ. ಡ್ಯಾಶ್ ಅಂತಂದ್ರೆ ಏನು ಇಲ್ಲ. ಸೊ, ಅಲ್ಲಿಗೆ ಏನಾಗುತ್ತೆ? ಎನೇ ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಬಿಗೆ ಪ್ರಿಡೆಸೆಸರ್ ಏನಿದೆ? ಎ ಇದೆ. ಸೊ, ಬಿ ಹಿಂದೆ ಯಾವಾಗ್ಲೂ ಎ ಇರ್ಬೇಕು. ಸೊ, ಎ ಮುಂದೆ ಬಿ ಹಾಕೊಂಡ್ರೆ ಬಿಗೆ ಪ್ರಿಡೆಸೆಸರ್ ಎ. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ಸಿಗೆ ಪ್ರಿಡೆಸೆಸರ್ ಏನಿದೆ? ಎ ಇದೆ. ಸೊ, ಎ ಮುಂದೆ ಸಿ ಹಾಕೊಳ್ಳಿ. ಸೊ, ಏನಾಗುತ್ತೆ? ಸಿಗೆ ಪ್ರಿಡೆಸೆಸರ್ ಎ ಇದೆಯಾ? ಇದು ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ನೆಕ್ಸ್ಟ್ ಡಿ ಪ್ರಿಡೆಸೆಸರ್ ಏನಿದೆ? ಬಿ ಇದೆ. ಸೊ, ಡಿ ಹಿಂದೆ ಯಾವಾಗ್ಲೂ ಬಿ ಇರ್ಬೇಕು. ನೆಕ್ಸ್ಟ್ ಈಗೇನಿದೆ? ಈ ಹಿಂದೆ ಯಾವಾಗ್ಲೂ ಸಿ ಇರ್ಬೇಕು. ನೆಕ್ಸ್ಟ್ ಎಫ್ ಇದೆ. ಎಫ್‌ಗೆ ಏನಿದೆ? ಎಫ್‌ದು ಪ್ರಿಡೆಸೆಸರ್ ಬಂದ್ಬಿಟ್ಟು ಸಿ ಇದೆ. ಇಲ್ಲಿ ಈ ತರ ಬರ್ಕೋಬೇಕು. ನೆಕ್ಸ್ಟ್ ಜಿ. ಜಿಗೆ ಏನಿದೆ ಪ್ರಿಡೆಸೆಸರು? ಡಿ ಮತ್ತೆ ಇ. ಸೊ, ಡಿ ಮತ್ತೆ ಇ ಎರಡು ಸೇರಿದ್ರೆ ಅದ್ರ ಮುಂದ್ಗಡೆ ಜಿ ಬರುತ್ತೆ. ಸೊ, ಜಿ ಹಿಂದ್ಗಡೆ ಪ್ರಿಡೆಸೆಸರ್ ಡಿ ಮತ್ತೆ ಇ ಇದ್ಯಾ? ಇದು ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ನೆಕ್ಸ್ಟ್ ಹೆಚ್. ಹೆಚ್‌ಗೆ ಏನಿದೆಯಪ್ಪ ಕಂಡೀಷನ್? ಎಫ್ ಮತ್ತೆ ಜಿ ಬರುತ್ತೆ ಪ್ರಿಡೆಸೆಸರ್. ಸೊ, ಹೆಚ್ ಹಿಂದ್ಗಡೆ ಎಫ್ ಮತ್ತೆ ಜಿ ಎರಡು ಪ್ರಿಡೆಸೆಸರ್ ಇದೆ ಅಲ್ವಾ? ಇಷ್ಟೇ ಮುಗೀತು. ಇದು ನೆಟ್ವರ್ಕ್ ಡಯಾಗ್ರಾಮ್ ಡ್ರಾ ಮಾಡೋದು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಕ್ರಿಟಿಕಲ್ ಪಾತ್ ಮೆಥಡ್. ಸೊ, ಏನ್ ಕೊಟ್ಟಿದ್ದಾರೆ ಕ್ವೆಶ್ಚನ್? ಕನ್ಸ್ಟ್ರಕ್ಟ್ ದ ನೆಟ್ವರ್ಕ್ ಡಯಾಗ್ರಾಮ್ ಅಂಡ್ ಐಡೆಂಟಿಫೈ ದ ಕ್ರಿಟಿಕಲ್ ಪಾತ್ ಫಾರ್ ದ ಗಿವನ್ ಟೇಬಲ್. ಸೊ, ಈ ಒಂದು ಟೇಬಲ್ ಕೊಟ್ಟಿದ್ದಾರೆ. ಆಕ್ಟಿವಿಟಿ 1 to 2, 1 to 3, 1 to 4, 2 to 4, 2 to 6, 3 to 5, 3 to 6, 4 to 5, 5 to 6 ಅಂತ ಕೊಟ್ಟಿದ್ದಾರೆ. ಡ್ಯೂರೇಷನ್ ಬಂದ್ಬಿಟ್ಟು ಈ ರೀತಿ ಕೊಟ್ಟಿದ್ದಾರೆ. ಇದಕ್ಕೆ ಕ್ರಿಟಿಕಲ್ ಪಾತ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೆಟ್ವರ್ಕ್ ಡಯಾಗ್ರಾಮ್ ಬರ್ಕೋಬೇಕು. ನೆಟ್ವರ್ಕ್ ಡಯಾಗ್ರಾಮ್ ಹೆಂಗ್ ಬರೀತೀರಾ? ಫಸ್ಟ್ 1 to 2 ಅಂತ ಕೊಟ್ಟಿದ್ದಾನೆ. 1 to 2 ಒಂದು ಆಕ್ಟಿವಿಟಿ. ಸೊ, 1 ಅಂತ ಬರೀತೀರಾ, ಇನ್ನೊಂದು ಈ ಕಡೆ ಸರ್ಕಲ್ 2 ಅಂತ ಬರೀತೀರಾ. ಇದ್ರ ಮಧ್ಯಗಡೆ ಒಂದು ಆರೋ ಮಾರ್ಕ್ ಹಾಕ್ಬಿಟ್ಟು ಆಕ್ಟಿವಿಟಿ ಆಮೇಲೆ ಬರೆಯೋದು. ಸೊ, 1 to 2ಗೆ ಆಕ್ಟಿವಿಟಿ ಅಲ್ವಾ? ಸೊ, ಇದು ಎ, ಬಿ, ಸಿ, ಡಿ, ಇ, ಎಫ್, ಜಿ, ಎಚ್, ಐ ಅಂತ ಈ ರೀತಿ ಬರ್ಕೊಂಡು ಹೋಗ್ಬೇಕು. ಸೊ, ಫಸ್ಟ್ ಒನ್‌ಗೆ 1 to 2ಗೆ ಏನಂತ ಬರಿತೀವಿ? ಎ ಅಂತ ಬರಿತೀವಿ. ನೆಕ್ಸ್ಟ್ 1 to 3. ಸೊ, 1 ಇಂದ ಇನ್ನೊಂದು 3 ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ. ಅದಕ್ಕೆ ಬಿ ಅಂತ ಬರೀರಿ. ಕೆಳಗಡೆ ಡ್ಯೂರೇಷನ್ ಬರೀರಿ. ನೆಕ್ಸ್ಟ್ 1 to 4 ಅಂತಾರೆ. 1 to 4ಗೆ ಏನಂತ ಬರೀತೀರಾ? ಸಿ ಅಂತ ಬರೀತೀರಾ. ಅದರ ಕೆಳಗಡೆ ಡ್ಯೂರೇಷನ್ ಬರೀತೀರಾ. ನೆಕ್ಸ್ಟ್ 2 to 4. ಸೊ, ಇಲ್ಲಿ 2 ಇದೆ, ಇಲ್ಲಿ ಕೆಳಗಡೆ 4 ಇದೆ. ಇಲ್ಲೇ ಆರೋ ಮಾರ್ಕ್ ಹಾಕೊಂಡು ಅದಕ್ಕೆ ಡಿ ಅಂತ ಬರೀತೀರಾ. ಅದು ಕೆಳಗಡೆ ನಂಬರ್‌ನ ಬರೀಕೋತೀರಾ. ನೆಕ್ಸ್ಟ್ 2 to 6 ಅಂದ್ರೆ 2 ಇಂದ ಒಂದು ಚೂರು ದೂರದಲ್ಲಿ ಎಕ್ಸ್ಟೆನ್ಷನ್ ಅಲ್ಲಿ 6 ಅಂತ ಬರೀತೀರಾ. ಸೊ, ಹಂಗೆ 3 to 5. ಸೊ, 3 ಇಂದ ಇಲ್ಲಿ 5ಗೆ ಒಂದು ಕನೆಕ್ಷನ್ ಮಾಡ್ತೀರಾ. ಅಲ್ಲಿ ಯಾವ ಲೆಟರ್ ಬರುತ್ತೆ, ಯಾವ ನಂಬರ್ ಬರುತ್ತೆ ನೋಡ್ಕೊಂಡು ಬರೀತೀರಾ. ನೆಕ್ಸ್ಟ್ 3 to 6. ಸೊ, 3 ಇಂದ ಇನ್ನೊಂದು ಕಡೆ 6ಗೆ ಎಕ್ಸ್ಟೆನ್ಷನ್ ಆಗುತ್ತೆ. ನೆಕ್ಸ್ಟ್ 4 to 5. 4 to 5ಗೆ ಒಂದು ಆಕ್ಟಿವಿಟಿ. ನೆಕ್ಸ್ಟ್ 5 to 6 ಇಲ್ಲಿ ಇನ್ನೊಂದು ಆಕ್ಟಿವಿಟಿ. ಸೊ, ಈ ರೀತಿ ಬರ್ಕೊಂಡು ಅದ್ರ ಮೇಲ್ಗಡೆ ಆಲ್ಫಾಬೆಟ್ಸ್ ರೆಪ್ರೆಸೆಂಟ್ ಮಾಡ್ತೀವಿ. ಕೆಳಗಡೆ ಡ್ಯೂರೇಷನ್ ಏನ್ ಕೊಟ್ಟಿರೋ ಅದನ್ನ ಮೆನ್ಷನ್ ಮಾಡ್ತೀವಿ. ಇದಾದ್ಮೇಲೆ ಸ್ಟಾರ್ಟಿಂಗ್ ಪಾಯಿಂಟ್ ನಮಗೆ 1 ಇದೆ. ಎಂಡಿಂಗ್ ಪಾಯಿಂಟ್ 6 ಇದೆ. ಸೊ, ಈ 1 ಮತ್ತೆ 6 ಇದು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ರೀಚ್ ಆಗುವಾಗ ಎಷ್ಟು ಪಾಸಿಬಲ್ ಪಾತ್ ಇದೆ ಅದನ್ನ ಐಡೆಂಟಿಫೈ ಮಾಡಬೇಕು. ಸೊ, ಈ ಒಂದು ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಪಾಸಿಬಲ್ ಪಾತ್ ಎಷ್ಟಿದೆ ಅಂದ್ರೆ 1 ಇಂದ 2, 2 ಇಂದ 6 ಇದು 1 ಪಾತ್ ಆಯ್ತಲ್ವಾ? ನೆಕ್ಸ್ಟ್ 1 ಇಂದ 2, 2 ಇಂದ 4, 4 ಇಂದ 5, 5 ಇಂದ 6 ಇದು ಸೆಕೆಂಡ್ ಪಾಸಿಬಲ್ ಪಾತ್ ಆಯ್ತು. ನೆಕ್ಸ್ಟ್ ಥರ್ಡ್ ಪಾಸಿಬಲ್ ಪಾತ್ 1 ಇಂದ 4, 4 ಇಂದ 5, 5 to 6 ಇದು ಥರ್ಡ್ ಪಾಸಿಬಲ್ ಪಾತ್. ನೆಕ್ಸ್ಟ್ ಫೋರ್ತ್ ಪಾಸಿಬಲ್ ಪಾತ್ ಬಂದ್ಬಿಟ್ಟು 1 to 3, 3 to 5, 5 to 6 ಇದು ಬಂದ್ಬಿಟ್ಟು ಫೋರ್ತ್ ಪಾಸಿಬಲ್ ಪಾತ್. ನೆಕ್ಸ್ಟ್ ಫಿಫ್ತ್ ಪಾಸಿಬಲ್ ಪಾತ್ ಬಂದ್ಬಿಟ್ಟು 1 to 3, 3 to 6 ಇದು ಫಿಫ್ತ್ ಪಾಸಿಬಲ್ ಪಾತ್. ಸೊ, ಈ ರೀತಿಯಾಗಿ ನಿಮ್ಗೆ ಏನೇನು ಪಾಸಿಬಲ್ ಪಾತ್ ಇದೆ ಫೈಂಡ್ ಔಟ್ ಮಾಡ್ಕೋತೀರಾ. ಆ ಪಾಸಿಬಲ್ ಪಾತ್ ಅಲ್ಲಿ ಯಾವ್ಯಾವ ಲೆಟರ್ ಬಂದಿದೆ ಅಥವಾ ಯಾವ್ಯಾವ ಡ್ಯೂರೇಷನ್ ಇದೆ. ಫಾರ್ ಎಕ್ಸಾಂಪಲ್ 1 to 2, 2 to 6 ಅಂತ ತಗೊಂಡ್ರೆ 1 ಇಂದ 2, 2 ಇಂದ 6ಗೆ ಎ ಮತ್ತೆ ಇ ಬರುತ್ತೆ. ಅದಕ್ಕೆ ನಂಬರ್ ಏನಿದೆ? 8 ಇದೆ ಮತ್ತೆ 16 ಇದೆ. ಸೊ, 8 + 16 ಅಂತ ತಗೋತೀವಿ. ಸೊ, ಆಡ್ ಮಾಡಿದ್ರೆ 8 + 16ಗೆ ಎಷ್ಟು ಬರುತ್ತೆ? 24 ಬರುತ್ತೆ. ಸೊ, ಈ ರೀತಿಯಾಗಿ ಇಂಡಿವಿಜುವಲ್ ಏನ್ ಪಾತ್ ಇದೆ ಅದೆಲ್ಲದಕ್ಕೂನು ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡ್ಕೊಂಡು ಬರ್ಬೇಕು. ಸೊ, ಫಸ್ಟ್ ಪಾರ್ಟ್‌ಗೆ 24 ಡೇಸ್ ಇದೆ, ಸೆಕೆಂಡ್ ಪಾರ್ಟ್‌ಗೆ 44 ಡೇಸ್ ಇದೆ, ಥರ್ಡ್ ಪಾರ್ಟ್‌ಗೆ 36 ಡೇಸ್ ಇದೆ, ಫೋರ್ತ್ ಪಾರ್ಟ್‌ಗೆ 35 ಡೇಸ್ ಇದೆ, ಫಿಫ್ತ್ ಪಾರ್ಟ್‌ಗೆ 22 ಡೇಸ್ ಬಂದಿದೆ. ಈ ರೀತಿ ಐಡೆಂಟಿಫೈ ಮಾಡ್ಕೊಂಡು ಬರ್ತೀವಿ. ಸೊ, ಇವಾಗ ನಾವೇನ್ ಮಾಡ್ಬೇಕು? ಕ್ರಿಟಿಕಲ್ ಪಾತ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಇದರಲ್ಲಿ ಹೈಯೆಸ್ಟ್ ನಂಬರ್ ಯಾವ್ದಿದೆ? ಅದನ್ನ ನಾವು ಕ್ರಿಟಿಕಲ್ ಪಾತ್ ಅಂತ ಬರಿತೀವಿ. ಸೊ, ಯಾವ್ದಿದೆ ಹೈಯೆಸ್ಟ್ ನಂಬರು? 44 ಡೇಸ್. ಸೊ, ಇದನ್ನ ಏನಂತ ಕರಿತೀವಿ? ಕ್ರಿಟಿಕಲ್ ಪಾತ್ ಈಸ್ 44 ಡೇಸ್ ಅಂತ ಬರಿತೀವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಕ್ರಿಟಿಕಲ್ ಪಾತ್ ಈಸ್ ಯಾವುದು? 1 to 2, 2 to 4, 4 to 5, 5 to 6
ಇದನ್ನ ಕ್ರಿಟಿಕಲ್ ಪಾತ್ ಅಂತ ಬರಿತೀವಿ. ಇದಾದ್ಮೇಲೆ ಈ ಡಯಾಗ್ರಾಮ್ ಅಲ್ಲಿ ಏನ್ ಮಾಡ್ಬೇಕು, ನೀವು ಸಿಂಗಲ್ ಲೈನ್ ಆರೋ ಮಾರ್ಕ್ ಇದೆಯಲ್ವಾ, ಅದ್ರ ಕೆಳಗಡೆ ಇನ್ನೊಂದ್ ಲೈನ್ ಹಾಕ್ಬೇಕು. ಸೊ ಇದರಲ್ಲಿ ಹೈಲೈಟ್ ಮಾಡಿ ತೋರಿಸ್ಬೇಕು. ಅಟ್ಲೀಸ್ಟ್ ಬೇರೆ ಕಲರ್ ಅಲ್ಲಾದ್ರೂ ಬರ್ದ್ಬಿಟ್ಟು 1 to 2, 2 to 4, 4 to 5, 5 to 6 ಈ ರೀತಿಯಾಗಿ ಹೈಲೈಟ್ ಮಾಡಿ ತೋರಿಸ್ಬೇಕು. ಇದು ಕ್ರಿಟಿಕಲ್ ಪಾತ್ ಮೆಥಡ್ ಸಾಲ್ವ್ ಮಾಡೋದು. ಮೂವಿಂಗ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ಪರ್ಟ್. PERT ಅಂದ್ರೆ ಏನು, ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್. ಈ ಟೈಪ್ ಪ್ರಾಬ್ಲಮ್ಸ್ ಕೊಟ್ರೆ ಏನಿರುತ್ತೆ, ಕ್ವಶನ್ ಬಂದ್ಬಿಟ್ಟು ದ 3 time estimates TOTM, TP for each activity in a project are given below. Determine the expected time for each activity and also calculate the standard deviation of the project. ಸೊ ನಿಮಗೆ ಆಕ್ಟಿವಿಟಿ ಕೊಟ್ಟಿಯಾನೆ 1 to 2, 1 to 3, 2 to 4, 3 to 4 and 2 to 5 ಅಂತ ಅಂದ್ಬಿಟ್ಟು ಟೈಮ್ ಎಸ್ಟಿಮೇಟ್ TOTM, TP ಅಂತ ಕೊಟ್ಟಿದ್ದಾನೆ. ಇದಿಷ್ಟು ಟೇಬಲ್ ಕೊಟ್ಟಿಯಾನೆ. ಸೊ ಇದಕ್ಕೆ ನೀವು ಏನ್ ಫೈಂಡ್ ಔಟ್ ಮಾಡಬೇಕಾಗಿದೆ, TE ಅಂದ್ರೆ ಟೈಮ್ ಎಸ್ಟಿಮೇಷನ್ ಆರ್ ಎಕ್ಸ್ಪೆಕ್ಟೆಡ್ ಟೈಮ್ ನ ಫೈಂಡ್ ಔಟ್ ಮಾಡಬೇಕಾಗಿದೆ, TE ನ. ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಸಿಗ್ಮಾನು ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕೆ ಏನಿಲ್ಲ, ಸಿಂಪಲ್. ಇದೇ ರೀತಿ ಕ್ವಶನ್ ಏನ್ ಟೇಬಲ್ ಕೊಟ್ಟಿಯಾನೆ ಅದೇ ಟೇಬಲ್ ನ ನೀವು ಇನ್ನೊಂದ್ಸಲ ಬರ್ಕೋಬೇಕು. ಬರ್ಕೊಂಡು ಇಲ್ಲಿ TE ಅಂತ ಇನ್ನೊಂದು ಹೆಡ್ಡಿಂಗ್ ಹಾಕೋಬೇಕು. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಆಕ್ಟಿವಿಟಿ ಅಲ್ಲಿ ಏನ್ ಕೊಟ್ಟಿರೋ ಅದೇ ರೀತಿ ಬರ್ಕೋತೀನಿ ನಾನು ಟೈಮ್ ಎಸ್ಟಿಮೇಟ್. ಅದಕ್ಕೆ ಇನ್ನೊಂದು TE ಅಂತ ಬರೀತೀನಿ. ಸೊ TE ಅಂತ ಒಂದು ಕಾಲಮ್ ಹಾಕೊಳ್ಳಿ. ಇನ್ನೊಂದು ಸಿಗ್ಮಾ ಸ್ಕ್ವೇರ್ ಅಂದ್ರೆ ವೇರಿಯನ್ಸ್. ಡೈರೆಕ್ಟ್ ನಾವು ಇದನ್ನ ಬರ್ಕೊಳಕ್ ಆಗಲ್ಲ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಬರೆಯಕ್ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ, ವೇರಿಯನ್ಸ್ ಅಂತ ಬರ್ಕೋತೀವಿ. ವೇರಿಯನ್ಸ್ ಅಂದ್ರೆ ಏನು, ಸಿಗ್ಮಾ ಹೋಲ್ ಸ್ಕ್ವೇರ್. ನೆಕ್ಸ್ಟ್ TE ಅಂತ ಎಕ್ಸ್ಪೆಕ್ಟೆಡ್ ಟೈಮ್ ಏನಿದೆ ಅದಕ್ಕೆ ಫಾರ್ಮುಲಾ ಇದೆ. TEಗೆ ಫಾರ್ಮುಲಾ ಏನು, TO ಪ್ಲಸ್ 4TM ಪ್ಲಸ್ TP ಡಿವೈಡೆಡ್ ಬೈ 6. TO ಪ್ಲಸ್ 4TM ಪ್ಲಸ್ TP ಡಿವೈಡೆಡ್ ಬೈ 6 ಅಂತ ಬರ್ಕೊಳ್ಳಿ. ಸೊ ಫಸ್ಟ್ ಆಕ್ಟಿವಿಟಿಗೆ TO ಏನಿದೆ 9 ಇದೆ, TM 12 ಇದೆ, TP 21 ಇದೆ. ಸೊ ಅದಕ್ಕೆ ಏನ್ ಮಾಡ್ತೀವಿ, TO ಅಂದ್ರೆ 9 ಪ್ಲಸ್ 4 ಇಂಟು 12 ಪ್ಲಸ್ 21 ಡಿವೈಡೆಡ್ ಬೈ 6 ಎಷ್ಟು ಬರುತ್ತೆ, ನಮಗೆ 13 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಸೆಕೆಂಡಿಗೆ 6 ಪ್ಲಸ್ 4 ಇಂಟು 12 ಪ್ಲಸ್ 18 ಡಿವೈಡೆಡ್ ಬೈ 6 ಮಾಡಿದ್ರೆ 12 ಬರುತ್ತೆ. ಅದೇ ತರ ಥರ್ಡ್ ಒನ್ಗೆ 1 ಪ್ಲಸ್ 1.5 ಪ್ಲಸ್ 5, 1 ಪ್ಲಸ್ 1.5 ಇಂಟು 4 ಯಾಕಂದ್ರೆ 4TM ಅಲ್ವಾ ಅದಕ್ಕೆ, ಪ್ಲಸ್ 5 ಡಿವೈಡೆಡ್ ಬೈ 6 ಮಾಡಿದ್ರೆ 2 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 4 ಇಂಟು 8.5, 4 ಪ್ಲಸ್ 8.5 ಇಂಟು 4 ಪ್ಲಸ್ 10 ಡಿವೈಡೆಡ್ ಬೈ 6 ಮಾಡಿದ್ರೆ 8 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 10 ಪ್ಲಸ್ 4 ಇಂಟು 14 ಪ್ಲಸ್ 24 ಡಿವೈಡೆಡ್ ಬೈ 6 ಅಂದ್ರೆ 15 ಬರುತ್ತೆ. ಈ ರೀತಿಯಾಗಿ ನಾವು ಈಚ್ ಇಂಡಿವಿಜುವಲ್ TE ನ ಅಂದ್ರೆ ಎಕ್ಸ್ಪೆಕ್ಟೆಡ್ ಟೈಮ್ ನ ಫೈಂಡ್ ಔಟ್ ಮಾಡ್ತೀವಿ. ಇದಾದ್ಮೇಲೆ ವೇರಿಯನ್ಸ್ ಅಂದ್ರೆ ಸಿಗ್ಮಾ ಸ್ಕ್ವೇರ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಫಾರ್ಮುಲಾ ಬಂದ್ಬಿಟ್ಟು TP ಮೈನಸ್ TO ಡಿವೈಡೆಡ್ ಬೈ 6 ಹೋಲ್ ಸ್ಕ್ವೇರ್. ಸೊ TP ಅಂದ್ರೆ ಫಸ್ಟ್ ಆಕ್ಟಿವಿಟಿಯಲ್ಲಿ 21, TO ಅಂದ್ರೆ 9. ಸೊ 21 ಮೈನಸ್ 9 ಡಿವೈಡೆಡ್ ಬೈ 6 ಹೋಲ್ ಸ್ಕ್ವೇರ್. ಓಕೆನಾ. ಸೊ 21 ಮೈನಸ್ 9 ಅಂತ ಅಂದ್ರೆ ಎಷ್ಟು ಬರುತ್ತೆ ನಮ್ಗೆ ಆನ್ಸರು, 12 ಬರುತ್ತೆ. 12 ಬೈ 6 ಅಂತ ಅಂದ್ರೆ 2 ಬರುತ್ತೆ. 2 ಸ್ಕ್ವೇರ್ ಅಂದ್ರೆ 4. ಸೊ ಈ ರೀತಿಯಾಗಿ ಬರ್ಕೋತೀವಿ ನಾವು, 4 ಅಂತ ಬರಿತೀವಿ. ನೆಕ್ಸ್ಟ್ 18 ಮೈನಸ್ 6 ಡಿವೈಡೆಡ್ ಬೈ 6 ಹೋಲ್ ಸ್ಕ್ವೇರ್ ಅಂದ್ರೆ 4 ಬರುತ್ತೆ. ನೆಕ್ಸ್ಟ್ 5 ಮೈನಸ್ 1 ಡಿವೈಡೆಡ್ ಬೈ 6 ಹೋಲ್ ಸ್ಕ್ವೇರ್ ಅಂದ್ರೆ 0.44 ಬರುತ್ತೆ. ನೆಕ್ಸ್ಟ್ 10 ಮೈನಸ್ 4 ಡಿವೈಡೆಡ್ ಬೈ 6 ಹೋಲ್ ಸ್ಕ್ವೇರ್ ಅಂದ್ರೆ 1 ಬರುತ್ತೆ. 24 ಮೈನಸ್ 10 ಡಿವೈಡೆಡ್ ಬೈ 6 ಹೋಲ್ ಸ್ಕ್ವೇರ್ ಅಂದ್ರೆ 5.43 ಬರುತ್ತೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಸಿಗ್ಮಾ ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ರೆ ನಿಮ್ಗೆ ಏನ್ ಸಿಗ್ಮಾ ಸ್ಕ್ವೇರ್ ಬಂದಿದೆ ಇದಿಷ್ಟನ್ನ ಆಡ್ ಮಾಡ್ಕೋಬೇಕು. 4 ಪ್ಲಸ್ 4 ಪ್ಲಸ್ 0.44 ಪ್ಲಸ್ 1 ಪ್ಲಸ್ 5.43 ಟೋಟಲ್ ಆಗಿ ಎಷ್ಟು ಬರುತ್ತೆ ನಮಗೆ, 14.87 ಬರುತ್ತೆ. ಸೊ ಅದಕ್ಕೆ ಸ್ಕ್ವೇರ್ ರೂಟ್ ಹಾಕೋಬೇಕು. ಸೊ ಸಿಗ್ಮಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 14.87 ಅಂತ ಹಾಕೊಂಡ್ರೆ ನಮಗೆ ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ, 3.85 ಬರುತ್ತೆ. ಸೊ ಇದು ಫೈನಲ್ ಆನ್ಸರ್. ಸೊ ಈ ರೀತಿಯಾಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಐಡೆಂಟಿಫೈ ಮಾಡ್ತೀರಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಸೊ ಮತ್ತೇನಾದ್ರೂ ಡೌಟ್ಸ್ ಇತ್ತು ಅಥವಾ ಇನ್ನೇನೋ ಕ್ಲಾರಿಫಿಕೇಶನ್ ಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿ, ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. Thank you for watching. Please like, share and subscribe to our channel. Thank you.